ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 19 ಆಫ್ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನನಗೆ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನಿಮಗೆ ಈ 30 ಡೇಸ್ ಅಲ್ಲಿ ನೀವು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಂತಿದ್ದೀರಾ, ಅದು ಬಂದು ಕಂಪ್ಲೀಟ್ ಫ್ರೀ ಆಗಿ ₹1 ಕೊಡ್ತಿದ್ದಂಗೆ. ಸೊ ನೀವು ನೋಡಕ್ ಬಂದ್ರೆ ಸರ್ ಫ್ರೀ ಅಂತ ನೀವು ಅದನ್ನ ಇಗ್ನೋರ್ ಮಾಡಕ್ ಹೋಗ್ಬಿಡ್ರಿ. ನಾನು ನಿಮ್ಗೆ ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು 10,000 20,000 ಕೊಟ್ಟು ಕಲಿ ನೀವು ಏನ್ ಸ್ಟಾಕ್ ಮಾರ್ಕೆಟ್ ಕಳಿತೀರಾ ಅದಕ್ಕಿಂತ 10 ಟೈಮ್ಸ್ ಬೆಟರ್ ಇರುತ್ತೆ. ಸೊ ಪ್ಲೀಸ್ ಇದನ್ನ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ರೆಕಮೆಂಡೇಶನ್ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೆ ನೀವು ಡೇ 1 ಇಂದ ಸ್ಟಾರ್ಟ್ ಮಾಡಿ, ಸೊ ದಟ್ ನೀವು ಆ ಚೈನ್ ಲಿಂಕ್ ನಾನು ಏನ್ ಕ್ರಿಯೇಟ್ ಮಾಡಿದೀನಿ ಅದ್ರಲ್ಲಿ ನೀವು ಬರ್ತೀರಾ. ಬಿಕಾಸ್ ಏನಾಗುತ್ತೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಗೊತ್ತೇ ಇದೆ ನಿಮಗೆ, ಒಂದು ಫಾರ್ಮ್ಯಾಟ್ ಅಲ್ಲಿ ಇರಲ್ಲ, ಒಂದು ಸ್ಟೆಪ್ ಬೈ ಸ್ಟೆಪ್ ಇರಲ್ಲ, ABCD ಆತರ ಸ್ಟೆಪ್ ಅಲ್ಲಿ ಇರಲ್ಲ, ಎಲ್ಲೆಲ್ಲೋ ಟಾಪಿಕ್ಸ್ ಇರುತ್ತೆ, ಅದನ್ನ ನೀವು ಸೆಪರೇಟ್ ಕಲಿಯುವಾಗ ಕನ್ಫ್ಯೂಸ್ ಆಗುತ್ತೆ. ಬಟ್ ನಾನು ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅಲ್ಲಿ ಕಲ್ಸ್ಕೊಂಡ್ ಬರ್ತಿದ್ದೀನಿ. ಸೊ ಪ್ಲೀಸ್ ಡೇ 1 ಇಂದ ಕಂಪ್ಲೀಟ್ ಮಾಡಿ, ಸೊ ದಟ್ ಕಂಪ್ಲೀಟ್ ಆಗಿ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಎಲ್ಲ ಸ್ಟಾಕ್ ಮಾರ್ಕೆಟ್ ಆರಾಮಾಗಿ ಕಲ್ತ್ಕೊಂಡ್ಬಿಡಬಹುದು. ಸೊ ಬನ್ನಿ ಡೈರೆಕ್ಟ್ ಆಗಿ ಟಾಪಿಕ್ ಹೋಗ್ಬಿಡೋಣ. ಸೊ ಅದಕ್ಕೆ ಬಂದ್ಬಿಟ್ಟು ಫಸ್ಟ್ ಇವತ್ತು ನಾವು ಕಲಿತಿರೋದು ಹೌ ಟು ಬಿಲ್ಡ್ ಯುವರ್ ಓನ್ ಬೆಸ್ಟ್ ಪೋರ್ಟ್ಫೋಲಿಯೋ. ನೀವು ಓನ್ ಕ್ರಿಯೇಟ್ ಮಾಡದೇ ಇಲ್ದಂಗೆ ಬೆಸ್ಟ್ ಆಗಿ ಹೇಗೆ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬಹುದು ಅದು ನಾವು ಕಲ್ತ್ಕೊಂಡಿದ್ದೀರಿ. ಬಟ್ ಅದಕ್ಕಿಂತ ಮುಂಚೆ ನಾನು ಕೇಳೋದು ಜಸ್ಟ್ 5 ಸೆಕೆಂಡ್ಸ್, ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಸೊ ದಟ್ ಅವರು ಕೂಡ ದುಡ್ಡು ಉಳಿಲಿ. ಸುಮ್ಮನೆ ಅಲ್ಲೆಲ್ಲ ಕೋರ್ಸ್ ಕೊಟ್ಟು ಕಲಿಯೋದಿನ ಬದಲು ಇಲ್ಲಿ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಓಕೆನಾ? ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಿಮ್ಗೆ ಈ ತರ ವಿಡಿಯೋಸ್ ಮಿಸ್ ಆಗಬಾರ್ದು ಅಂತ ಅಂದ್ರೆ. ಸೊ ಬನ್ನಿ ಡೈರೆಕ್ಟ್ ಆಗಿ ಇವಾಗ ನಾವು ಹೋಗ್ಬಿಡೋಣ PDF ಗೆ. ಸೊ ನಿಮ್ಗೆ ಈ PDF ಹೇಗೆ ಸಿಗುತ್ತೆ ಅಂತ ನಾನು ಕ್ಲಾಸ್ ಅಲ್ಲಿ ಹೇಳ್ತೀನಿ. ನಿಮ್ಗೆ ಏನಾದ್ರು ಬೇಕಿದ್ರೆ ಸರ್ ರಿವಿಷನ್ ಬೇಕು ಸರ್, ನಂಗೆ ಅರ್ಥ ಆಗಿಲ್ಲ ಇನ್ನೊಂದ್ಸಲ ಓದ್ತೀನಿ ಅನ್ನಂಗಿದ್ರೆ ನನಗೆ ಗೊತ್ತು ಹೇಗೆ ಸಿಗುತ್ತೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ ಫಸ್ಟ್ ಕಲ್ತ್ಕೊಳ್ಳೋಣ. ಎಸ್ ಗೈಸ್, ನಮ್ಮ PDF ಅಲ್ಲಿ ಫಸ್ಟ್ ಸ್ಲೈಡ್ ಇರುತ್ತೆ ನಿಮಗೆ ಹೌ ಟು ಬಿಲ್ಡ್ ದಿ ಬೆಸ್ಟ್ ಪೋರ್ಟ್ಫೋಲಿಯೋ. ಸೊ ಬೆಸ್ಟ್ ಪೋರ್ಟ್ಫೋಲಿಯೋ ನಾವು ಹೇಗೆ ಕ್ರಿಯೇಟ್ ಮಾಡ್ಕೊಬಹುದು ನಮ್ಮ ಓನ್ ಆಗಿ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಪ್ರಾಪರ್ ಸ್ಟ್ರಾಟಜಿ ಆಗಿ. ಸೊ ಬನ್ನಿ ನಾವು ಅದಕ್ಕೆ ಹೋಗೋಣ. ಫಸ್ಟ್ ಸ್ಲೈಡ್ ಬಂದ್ಬಿಟ್ಟು ನಮ್ದು ಫಸ್ಟ್ ನಾವು ಕಲ್ತ್ಕೊಂಡ್ಬೇಕಿರೋದು ಆ ಪೋರ್ಟ್ಫೋಲಿಯೋ ಅಂದ್ರೆ ಏನು, ವಾಟ್ ಈಸ್ ಪೋರ್ಟ್ಫೋಲಿಯೋ ಅಂತ ತಿಳ್ಕೊಳ್ಳೋಣ. ಫಸ್ಟ್ ನಾನು ನಿಮಗೆ ಮೀನಿಂಗ್ ನ ಓದ್ಬಿಡ್ತೀನಿ, ಆಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸಿಂಪಲ್ ಆಗಿ, ಓಕೆನಾ? ಪೋರ್ಟ್ಫೋಲಿಯೋ ಮೀನಿಂಗ್ ಬಂದು ದಿ ಕಂಪ್ಲೀಟ್ ಕಲೆಕ್ಷನ್ ಆಫ್ ಆಲ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ಹೆಲ್ಡ್ ಅಂಡ್ ಮ್ಯಾನೇಜ್ ಟುಗೆದರ್. ಹಂಗಂದ್ರೆ ಸಿಂಪಲ್, ನಿಮ್ದು ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಅದು ನಿಮ್ದು ಸ್ಟಾಕ್ಸ್ ಆಗ್ಬೋದು, ನಿಮ್ ಮ್ಯೂಚುವಲ್ ಫಂಡ್ಸ್ ಆಗ್ಬೋದು, ಬಾಂಡ್ಸ್, ಗೋಲ್ಡ್ಸ್, ಕ್ಯಾಶ್, ನಿಮ್ಮ ರಿಯಲ್ ಎಸ್ಟೇಟ್, ಇವೆಲ್ಲದದ್ದು ಸೇರಿ ಏನ್ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತೀರಾ ಅದೆಲ್ಲ ಕಲೆಕ್ಷನ್, ಅವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಟ್ಟಿಗೆ ಏನ್ ಹೇಳ್ತೀವಿ ಅದನ್ನ ನಾವು ಪೋರ್ಟ್ಫೋಲಿಯೋ ಅಂತ ಕರಿತೀವಿ, ಓಕೆನಾ? ಸೊ ಬನ್ನಿ ಇವಾಗ ಈ ಪೋರ್ಟ್ಫೋಲಿಯೋದಲ್ಲಿ ಮೇನ್ ಆಗಿ ನಾವು ಶಾರ್ಟ್ ಪಾಯಿಂಟ್ಸ್ ತಗೊಂಡಿದ್ದೀವಿ. ನೋಡಿದ್ರೆ ಪೋರ್ಟ್ಫೋಲಿಯೋ ಇದೆ ಡಿಸೈನ್ ಟು ಗ್ರೋ ವೆಲ್ತ್. ಅಡ್ಡೆ ಏನಾಗಬೇಕು ಈ ಪೋರ್ಟ್ಫೋಲಿಯೋ ಇಂದ ನಮಗೆ ನಮ್ಮ ವೆಲ್ತ್ ಅನ್ನೋದು ಗ್ರೋ ಆಗ್ಬೇಕು, ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಸ್ಕ್ ಏನಿರುತ್ತೆ ಅದನ್ನ ನಾವು ಕಂಟ್ರೋಲ್ ಇಟ್ಕೊಬೇಕು. ಆ ತರ ಬಿಲ್ಡ್ ಮಾಡ್ಕೊಂಡ್ರೆ ನಾವು ಅದನ್ನ ಪ್ರಾಪರ್ ಪೋರ್ಟ್ಫೋಲಿಯೋ ಅಂತ ಕರಿತೀವಿ, ಓಕೆನಾ? ಲಾಸ್ಟ್ ಬಂದ್ಬಿಟ್ಟು ಬಿಲ್ಡ್ ಅರೌಂಡ್ ಯುವರ್ ಗೋಲ್ಸ್. ನಿಮ್ಮ ಗೋಲ್ಸ್ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿ ನಾವು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕು. ನಿಮ್ಮ ಗೋಲೇ ಬೇರೆ ಏನಿರುತ್ತೆ, ನೀವು ಇನ್ವೆಸ್ಟ್ಮೆಂಟ್ ಬೇರೆ ಏನೋ ಮಾಡ್ತೀರಾ ಅಂದ್ರೆ ಅದು ಸೆಟ್ ಆಗೋದಿಲ್ಲ, ಓಕೆನಾ? ಇವನ್ನೆಲ್ಲ ನಾವು ತಿಳ್ಕೊಂಡು ಕಲ್ತ್ಕೊಂಡು ನಾವು ಇವತ್ತೊಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋಣ, ಓಕೆನಾ? ಸೊ ಬನ್ನಿ ನಾವು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ರೆ ಇವಾಗ ನಮ್ದು ನಾವು ಏನ್ ಪೋರ್ಟ್ಫೋಲಿಯೋ ರಿಯಲ್ ಆಗಿ ನಾವು ಕ್ರಿಯೇಟ್ ಮಾಡಬೇಕು, ಅದ್ರ ಮೈನ್ ಫೌಂಡೇಶನ್ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ನೀವು ಓದ್ಬಿಟ್ರೆ ನಾನೊಂದು ಜಸ್ಟ್ ಒಂದು ಸ್ಲೋಗನ್ ತರ ಹಾಕ್ಬಿಟ್ಟಿದ್ದೀನಿ, ಡೋಂಟ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್. ಇದು ಕೇಳೇ ಇರ್ತೀರಾ, ಎಲ್ಲಾ ಮೊಟ್ಟೆ ತಗೊಂಡೋಗಿ ಒಂದೇ ಬ್ಯಾಸ್ಕೆಟ್ ಅಲ್ಲಿ ಯಾವತ್ತೂ ಇಕ್ಕಬಾರ್ದು. ಏನಾಗುತ್ತೆ, ಆ ಬ್ಯಾಸ್ಕೆಟ್ ಒಂದ್ಸಲ ಕೆಳಗೆ ಬಿದ್ದೋಗ್ಬಿಟ್ರೆ ನಿಮ್ದು ಎಲ್ಲಾ ಮೊಟ್ಟೆ ಒಡೆದೋಗ್ಬಿಡ್ತದೆ. ಸೊ ಹಂಗೆ ಪೋರ್ಟ್ಫೋಲಿಯೋ ಅಂತ ಬಂದಾಗ ನೀವು ಒಂದೇ ಒಂದು ಸ್ಟಾಕ್ ಆಗ್ಲಿ ಇಲ್ಲಾಂದ್ರೆ ಒಂದೇ ಒಂದು ಸೆಕ್ಟರ್ ಆಗ್ಲಿ ಒಂದ್ರ ಮೇಲೆ ಫುಲ್ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಅಕಸ್ಮಾತ್ ಮಿಸ್ ಆಗೋದು ಏನಾದ್ರು ಬಿದ್ದೋಗ್ಬಿಟ್ರೆ ಎಲ್ಲಾ ಇನ್ವೆಸ್ಟ್ಮೆಂಟ್ಸ್ ಎಲ್ಲಾ ಸೇವಿಂಗ್ಸ್ ಗಾನ್ ಆಗೋಗುತ್ತೆ. ಸೊ ನಾವು ನಮ್ಮ ಫೌಂಡೇಶನ್ ಏನಿರುತ್ತೆ ಅಂತಂದ್ರೆ ನಾವು ನಮ್ಮ ಪೋರ್ಟ್ಫೋಲಿಯೋ ಹೇಗೆ ನಾವು ಬಚಾವ್ ಮಾಡ್ಕೊಬೇಕು ಅನ್ನೋದನ್ನ ನಾವು ನೋಡ್ತೀವಿ, ಓಕೆನಾ? ಅದಕ್ಕೆ ನಾವು ಯೂಸ್ ಮಾಡೋದು ಬಂದು ಡೈವರ್ಸಿಫಿಕೇಶನ್. ಅಂದ್ರೆ ಒಂದು ಮೊಟ್ಟೆನ ಎಲ್ಲ ಬೇರೆ ಬೇರೆ ಕಡೆ ಜಾಗದಲ್ಲಿ ಇಕ್ಬೇಕು. ಸೊ ಒಂದು ಬಿದ್ದೋದ್ರೆ ಇನ್ನೊಂದನ್ನ ಕಾಪಾಡುತ್ತೆ, ಓಕೆನಾ? ಸೊ ಬನ್ನಿ ಇಲ್ಲಿ ಹೋದ್ರೆ ಸ್ಪ್ರೆಡ್ ಯುವರ್ ಮನಿ ಅಕ್ರಾಸ್ ಡಿಫ್ರೆಂಟ್ ಡಿಫ್ರೆಂಟ್ ಅಸೆಟ್ಸ್ ನೀವು ದುಡ್ಡು ಹಾಕ್ಬೇಕು. ಸರ್ ಆಯ್ತು ಸರ್, ನಾನು ಓಕೆ ನೀವು ಹೇಳಿದ್ರೆ ಡೈವರ್ಸಿಫಿಕೇಶನ್ ಅಂತ ಹೇಳ್ಬಿಟ್ಟು ನಾನು ಬರೀ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಬೇರೆ ಬೇರೆ ಸ್ಟಾಕ್ಸ್ ಹಾಕ್ತೀನಿ ಸರ್ ಅಂದ್ರೆ ಆಗಲ್ಲ, ಒಂದು ಅಸೆಟ್ಸ್ ಆಗಲ್ಲ. ಹಂಗ್ ಮಾಡೋದು ಒಳ್ಳೇದು, ಬೇರೆ ಬೇರೆ ಸ್ಟಾಕ್ಸ್ ಆಗೋದು ಒಳ್ಳೇದು. ಬಟ್ ಎಲ್ಲಾ ಸ್ಟಾಕ್ ಅಲ್ಲಿ ಹಾಕೋದ್ರಿಂದ ಒಂದ್ಸಲ ಸ್ಟಾಕ್ ಮಾರ್ಕೆಟ್ ಇಡೀ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳುತ್ತೆ, ಅವಾಗ ನಿಮಗೆ ಲಾಸ್ ಆಗುತ್ತೆ. ಸೊ ನಾವು ಡಿಫ್ರೆಂಟ್ ಅಸೆಟ್ಸ್ ನ ಚೂಸ್ ಮಾಡಬೇಕು. ಅದೇ ನಿಮ್ಗೆ ಹೇಳಿದೀನಿ ಇಲ್ಲಿ, ಒನ್ ಸ್ಟಾಕ್ ಒನ್ ಬ್ಯಾಡ್ ಇವೆಂಟ್ ಕ್ಯಾನ್ ವೈಪ್ ಔಟ್ ಎವ್ರಿಥಿಂಗ್. ನೀವು ಒಂದ್ ಸ್ಟಾಕ್ ನ ಹಾಕಿದ್ರೆ ಬ್ರ್ಯಾಂಡಿಗೆ ಎಲ್ಲ ಹೋಗ್ಬಿಡುತ್ತೆ ದುಡ್ಡು ನೀವು ಹಾಕೋದು. ಸೊ ನಾನು ನಿಮ್ಗೆ ಹೇಳೋದು ಮೆನಿ ಅಸೆಟ್ಸ್, ಬೇರೆ ಬೇರೆ ಅಸೆಟ್ ಆಗ್ಬೋದು, ಅದು ಗೋಲ್ಡ್, ETF ನಿಮ್ದು, ಆಮೇಲೆ ಕ್ರಿಪ್ಟೋಸ್ ಆಗ್ಬೋದು. ಔಟ್ಸೈಡ್ ದಿ ಸ್ಟಾಕ್ ಮಾರ್ಕೆಟ್, ಔಟ್ಸೈಡ್ ನಮ್ಮ ಕಂಟ್ರಿ ಸ್ಟಾಕ್ ಮಾರ್ಕೆಟ್ ನಮ್ಮ ಆಚೆ ಇದೆ, ನಮ್ಮ ಅಮೆರಿಕನ್ ಸ್ಟಾಕ್ ಮಾರ್ಕೆಟ್, USA ಅದು, ಆಮೇಲೆ ನಮ್ಮ ಫ್ರಾನ್ಸ್ ಮೇಲೆ ಹಾಕ್ಬೋದು, ನೀವು ಬ್ರೆಜಿಲ್ ಮೇಲೆ ಹಾಕ್ಬೋದು, ನಮ್ಮ ಚೈನಾ ಮೇಲೆ ಹಾಕ್ಬೋದು, ಜಪಾನ್ ಮೇಲೆ ಹಾಕ್ಬೋದು. ಒಂದ್ ಸ್ವಲ್ಪ ವರ್ಲ್ಡ್ ವೈಡ್ ಹೋದ್ರು ಒಳ್ಳೇದೆ. ನಾನಂತೂ ಖಂಡಿತವಾಗ್ಲೂ ತಪ್ಪಂತ ಅನ್ಕೊಳಕ್ ಹೋಗ್ಬೇಡಿ. ಅಟ್ ದಿ ಎಂಡ್ ನಮಗೆ ದುಡ್ಡು ಹಾಕ್ಬೇಕು. ಸೊ ನೀವ್ ಅನ್ಕೊಂತೀರ ಸರ್ ಅವಾಗ ಏನಾಗುತ್ತೆ ಸರ್, ಈಗ ನೋಡ್ರೆ ನಮ್ಮ ಇಂಡಿಯಾದವ್ರು ಕೂಡ ಬೇರೆ ಬೇರೆ ಕಂಟ್ರಿನ ಇನ್ವೆಸ್ಟ್ ಮಾಡ್ತಿದ್ದಾರೆ. ನಮಗೆ ಈಗ ನೋಡಕ್ ಬಂದ್ರೆ ನಮ್ಮ ಇಂಡಿಯಾಕ್ಕಿಂತ ಲಾಸ್ಟ್ 1 year ಅಲ್ಲಿ USA ಮಾರ್ಕೆಟ್ ತುಂಬಾ ದುಡ್ಡು ಮಾಡ್ಕೊಟ್ಟಿದೆ. ಸೊ ಹಾಗೆ ನಮ್ಗೆ ಹೇಳ್ತಿದ್ರು ಅದು ಇರಬೇಕು, ಓಕೆನಾ? ಎಲ್ಲ ಕಡೆ ಡೈವರ್ಸಿಫೈ ಆಗಿರ್ಬೇಕು. ನಾವು ನೆಕ್ಸ್ಟ್ ಬರ್ತೀರಾ ಅಂತಂದ್ರೆ ಆಯ್ತು ಸರ್, ಈ ಅಸೆಟ್ಸ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಇವಾಗ ನಮಗೆ ಮೈನ್ ಹೇಳಿ ಸರ್, ಆಯ್ತು
ಆಯ್ತು ಅಸೆಟ್ಸ್ ಅಲ್ಲಿ ನಾವು ಮೈನ್ ಕ್ಲಾಸಸ್ ಏನಿರುತ್ತೆ ಅದನ್ನ ಹೇಳಿ ಅಂತೀರಾ. ಸೊ ಅದ್ರಲ್ಲಿ ಫಸ್ಟ್ ಬಂದ್ಬಿಟ್ಟು ಈಕ್ವಿಟೀಸ್ ಅಂತ ಬರುತ್ತೆ. ಈಕ್ವಿಟೀಸ್ ಅಂತ ಅಂದ್ರೆ ಏನು, ನಿಮ್ದು ಸ್ಟಾಕ್ಸ್, ಕಂಪ್ನಿದು ಶೇರ್ಸ್ ಏನಿರುತ್ತೆ ಅದನ್ನ ನಾವು ಈಕ್ವಿಟೀಸ್ ಅಂತ ಕರೀತೀವಿ. ಇದ್ರಲ್ಲಿ ಏನಾಗುತ್ತೆ ಸರ್, ಹೈಯೆಸ್ಟ್ ರಿಟರ್ನ್ ಇರುತ್ತೆ, ರಿಸ್ಕ್ ಕೂಡ ಹಾಗೆ ಇರುತ್ತೆ. ಓಕೆನಾ. ಸೊ ಸರ್ ನೀವೇನಾದ್ರೂ ಸರ್ ಮ್ಯೂಚುವಲ್ ಫಂಡ್ಸ್ ಮಾಡ್ತೀನಿ, ನನಗೆ ಲೈಕ್ ಬರೀ ಇಂಡಿವಿಜುವಲ್ ಸ್ಟಾಕ್ ಅನ್ನೋದಕ್ಕಿಂತ ನಾನು ಮ್ಯೂಚುವಲ್ ಫಂಡ್ಸ್ ಮೇಲೆ ಮಾಡ್ತೀನಿ ಸರ್, ಸೊ ದಟ್ ಎಲ್ಲ ಈಕ್ವಿಟೀಸ್ ಹೋಗ್ಲಿಲ್ಲ ನಿಫ್ಟಿ 50 ಫಂಡ್ಸ್ ಇರುತ್ತೆ, ಇಂಡೆಕ್ಸ್ ಫಂಡ್ಸ್ ಇರುತ್ತೆ, ಈಕ್ವಿಟಿ ಫಂಡ್ಸ್ ಇರುತ್ತೆ, ಇದಕ್ಕೆಲ್ಲ ನೀವು ಹಾಕ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಡೆಟ್ ಎಂತಕ್ಕೆ ಸರ್ ಅಂತಂದ್ರೆ, ಈ ಡೆಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ನಿಮ್ಗೆ ರಿಟರ್ನ್ ಅನ್ನೋದು ಕಮ್ಮಿ ಇರುತ್ತೆ. ಓಕೆ, ರಿಟರ್ನ್ ಅನ್ನೋದು ಕಮ್ಮಿ ಇರುತ್ತೆ, ಬಟ್ ನಿಮಗೆ ಸ್ಟೆಬಿಲಿಟಿ ಇರುತ್ತೆ, ಸೇಫ್ಟಿ ಇರುತ್ತೆ, ಕಂಪ್ಲೀಟ್ ಸೇಫ್ಟಿ ಇರುತ್ತೆ. ಇದಕ್ಕೆ ನಿಮಗೆ ರಿಸ್ಕ್ ಜಾಸ್ತಿ ಇರುತ್ತೆ, ಇದರಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ. ಏನಾಗುತ್ತೆ ಸರ್, ಸರ್ ಹಂಗಂದ್ರೆ ಏನು, ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿ, FDs ಮೇಲೆ ಇನ್ವೆಸ್ಟ್ ಮಾಡಿ, ಆಮೇಲೆ ಡೆಟ್ ಫಂಡ್ಸ್ ಅಂತ ಬರುತ್ತೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಅವಾಗ ನಿಮ್ಗೆ ಸ್ವಲ್ಪ ರಿಸ್ಕ್ ಕಮ್ಮಿ ಇರುತ್ತೆ, ರಿಟರ್ನ್ ಫಿಕ್ಸ್ಡ್ ಇರುತ್ತೆ, ರಿಟರ್ನ್ ಒಂದು ಸ್ವಲ್ಪ ನಾರ್ಮಲ್ ಇರುತ್ತೆ. ನಿಮ್ಗೆ ಇದರಲ್ಲಿ 12% ರಿಟರ್ನ್ ಸಿಗುತ್ತೆ, ನಿಮ್ಗೆ 5-6% ಸಿಗುತ್ತೆ, ಬಟ್ 5-6% ಇಸ್ ಆಲ್ಸೋ ಗುಡ್. ನೀವು ಹಂಗೆ ನೋಡಕ್ ಹೋಗ್ತಿದ್ರೆ ಇನ್ನ ಚೆನ್ನಾಗಿದೆ, ಒಳ್ಳೇದೇ ನಿಮ್ಗೆ ಕೇಳಿದ್ರೆ. ಸೊ ಇದ್ರ ಮೇಲೆ ಒಂದ್ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು. ಗೋಲ್ಡ್ ಮೇಲೆ ಮಾಡಿ. ಎಂತಕ್ಕೆ ಸರ್ ಗೋಲ್ಡ್ ಮೇಲೆ ಎಂತಕ್ಕೆ ಮಾಡ್ಬೇಕು ಸರ್ ಅಂತಂದ್ರೆ, ಈ ಈಕ್ವಿಟೀಸ್ ಎಲ್ಲ ನಿಮಗೆ ಕೆಳಗೆ ಬೀಳ್ತಾ ಇತ್ತು ಅಂತ ಅನ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದಾಗ ಜನಗಳು ಏನ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಬೀಳ್ತಾರೆ ದುಡ್ಡು ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ತಗೊಂಡು ಗೋಲ್ಡ್ ಮೇಲೆ ಹಾಕ್ತಾರೆ. ಸೊ ಅವಾಗ ಗೋಲ್ಡ್ ಅನ್ನೋದು ಮೇಲೆ ಹೋಗುತ್ತೆ, ಸ್ಟಾಕ್ ಮಾರ್ಕೆಟ್ ಬೀಳೋ ಟೈಮಲ್ಲಿ ಗೋಲ್ಡ್ ಮೇಲೆ ಹೋಗುತ್ತೆ, ಗೋಲ್ಡ್ ಬೀಳೋ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ, ಬಿಕಾಸ್ ದುಡ್ಡು ಅನ್ನೋದು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಇದ್ರ ಮೇಲೆ ಕೂಡ ನಿಮ್ದು ದುಡ್ಡು ಅನ್ನೋದು ಹಾಕಿರ್ಬೇಕು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್. ಸರ್ ಈಗ ದುಡ್ಡೆಲ್ಲ ಸರ್ ನಾನು ಅಂತೀನಿ ದುಡ್ಡ ಬ್ಯಾಂಕ್ ಅಲ್ಲಿ ಕೊಂಡ್ಬಿಟ್ರೆ ಸುಮ್ಮನೆ ಏನು ಯೂಸ್ ಇಲ್ಲ, ಎಲ್ಲ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಹೌದು, ಖಂಡಿತವಾಗ್ಲೂ ನೀವು ಇನ್ವೆಸ್ಟ್ ಮಾಡಬೇಕು, ಬಟ್ ಲಿಮಿಟೆಡ್ ಅಲ್ಲೇ ಮಾಡಬೇಕು ಅಂಡ್ ಒಂದ್ ಸ್ವಲ್ಪ ದುಡ್ಡು ಯಾವಾಗಿದ್ರು ಸೈಡ್ ಅಲ್ಲಿ ಇಟ್ಕೊಬೇಕು. ಏನಕ್ಕೆ ಸರ್, ಸೇಫ್ಟಿ, ಏನಾದ್ರೆ ಎಮರ್ಜೆನ್ಸೀಸ್ ಆಗುತ್ತೆ, ಏನಾರ ಸಡನ್ ಆಗಿ ದುಡ್ಡು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ನಾನು ಹೇಳ್ತೀನಿ ಸರ್ ಎಮರ್ಜೆನ್ಸಿ ಬಿಟ್ಬಿಡಿ ಸರ್, ಎಮರ್ಜೆನ್ಸಿ ಯಾವಾಗ ಒಂದ್ಸಲ ಆಗೋದು ಏನ್ ಸರ್ ಅಂತೀರಾ. ಬಟ್ ನನ್ನ ನೀವು ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು 10 ಕೋಟಿ ಇದೆ ಅಂತ ಅನ್ಕೊಳ್ಳಿ. ನನ್ನ ಹತ್ರ 10 ಕೋಟಿಯಲ್ಲಿ ನಾನು ಸೀದಾ ಎಲ್ಲ 10 ಕೋಟಿನೂ ತಗೊಂಡ್ಬಂದ್ಬಿಟ್ಟು ನಾನು ಇಲ್ಲಿ ಈ ಕುಡಿ ಹಾಕ್ಬಿಟ್ಟೆ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಸಡನ್ ಆಗಿ ನನಗೆ ಯಾವಾಗ ಒಂದ್ಸಲ ನನಗೆ ಒಳ್ಳೆ ಡೀಲ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಈಗ ಒಂದು ಸೈಟ್ ಇರುತ್ತೆ, ಒಂದು ಲ್ಯಾಂಡ್ ಇರುತ್ತೆ, ಅದು ಬಂದ್ಬಿಟ್ಟು 1 ಎಕರೆ ಇರುತ್ತೆ. ಅದ್ರದ್ದು ಆಕ್ಚುಯಲ್ ವ್ಯಾಲ್ಯೂ ಬಂದ್ಬಿಟ್ಟು 2 ಕೋಟಿ. ಓಕೆನಾ, ಅದ್ರ ಆಕ್ಚುಯಲ್ ವ್ಯಾಲ್ಯೂ ಬಂದ್ಬಿಟ್ಟು 2 ಕೋಟಿ. ಬಟ್ ಅವ್ನಿಗೆ ಏನೋ ಪ್ರಾಬ್ಲಮ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ನಾನು ಲಾಯರ್ ಚೆಕ್ ಮಾಡಿಸ್ತೀನಿ, 100% ಲೆಜೆಟ್ ಇದೆ. ಬಟ್ ಅವ್ನು 2 ಕೋಟಿ ಇರೋದು 1 ಕೋಟಿಗೆ ಕೊಡ್ತಿದ್ದಾನೆ ಡ್ಯೂ ಟು ಅವನ ಎಮರ್ಜೆನ್ಸಿ. ಅವ್ನಿಗೆ ಏನೋ ಎಮರ್ಜೆನ್ಸಿ ಇರುತ್ತೆ, ಏನೋ ಅವ್ನ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ, ಸೆಲ್ ಮಾಡಬೇಕು, ಏನೋ ಆಪರೇಷನ್ಸ್ ಇರುತ್ತೆ, ಇಲ್ಲ ಅವ್ರ ಮಕ್ಳು ಸ್ಟಡೀಸ್ ಇರುತ್ತೆ, ಅವ್ನ ಮನೆ ಕಟ್ಟಿಸ್ಕೊಂತಿದ್ದಾನೆ, ಏನಾದ್ರು ಇರ್ಬೋದು. ಬಟ್ ನಮ್ಗೆ 2 ಕೋಟಿ 1 ಕೋಟಿ ಕೊಡ್ತಿದ್ದೆ, ಅದು ಲಾಭ. ಬಟ್ ಆ ಟೈಮಲ್ಲಿ ನಾವು ಒಂದು ಲಿಕ್ವಿಡ್ ಕ್ಯಾಶ್ ಅನ್ನೋದು ನಮ್ಮ ಕೈಲಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ, ಆ ಕಾರಣಕ್ಕೂ ಸ್ವಲ್ಪ ಕ್ಯಾಶ್ ಅನ್ನೋದು ಯಾವಾಗಲೂ ನೀವು ಇಟ್ಕೊಂಡಿರ್ಬೇಕು. 5 to 10% ಇಟ್ಕೋಬೇಕು ನಿಮ್ಮ ಹೋಲ್ ಸೇವಿಂಗ್ಸ್ ಅಲ್ಲಿ. ಓಕೆನಾ. ಎಸ್ ಗೈಸ್, ಈಗ ಮತ್ತೆ ನಾವು ಲಾಸ್ಟ್ ಮಾರ್ನಿಂಗ್ ಬಂದ್ಬಿಟ್ರೆ ಅದು ರಿಯಲ್ ಎಸ್ಟೇಟ್ ಅಂತ ಇದೆ. ಸೊ ಈಗ ರಿಯಲ್ ಎಸ್ಟೇಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಎಲ್ಲ ನೀವು ಡಿಜಿಟಲ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬಿಟ್ಟು, ಇಲ್ಲ ಅಂತಂದ್ರೆ ನೀವು ಎಲ್ಲ ನೀವು ಇಂಟ್ಯಾಂಜಿಬಲ್ ಅಸೆಟ್ಸ್ ಗೆ ಮಾಡ್ಬಿಟ್ರೆ ಸರಿ ಇರಲ್ಲ. ಯಾವಾಗಲೂ ನೀವು ನೋಡಿದ್ರೆ ಒಂದು ಟ್ಯಾಂಜಿಬಲ್ ಗ್ರೋತ್ ಅನ್ನೋದು ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸರ್ ಹಂಗಂದ್ರೆ ಏನು ಅಂತ ನಾನು ಹೇಳ್ತೀನಿ. ರಿಯಲ್ ಎಸ್ಟೇಟ್ ಅಲ್ಲಿ ಬಂದ್ಬಿಟ್ಟು ನೀವು ಲ್ಯಾಂಡ್ ಮೇಲೆ ಆಗ್ಲಿ, ಇಲ್ಲಾಂದ್ರೆ ಒಂದು ಚಿಕ್ಕ ಸೈಟ್ ಆಗ್ಬೋದು, ಎಕರೆಗಳ ಲೆಕ್ಕ ನೀವು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಆಗ್ಬೋದು, ಇಲ್ಲ ಒಂದು ಅಪಾರ್ಟ್ಮೆಂಟ್ ಆಗ್ಬೋದು, ಒಂದು ಮನೆ ಆಗ್ಬೋದು, ಇಂಡಿಪೆಂಡೆಂಟ್ ಮನೆ ಆಗ್ಬೋದು. ಸೊ ಇವೆಲ್ಲ ನೀವು ಇದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಏನ್ ತೆಗೆ ಸರ್ ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದೋಗ್ಬಿಡ್ಬೋದು. ಅಂಡ್ ಇದ್ರಲ್ಲಿ ನಿಮಗೆ ಒಂದೇ 2 ಸೋರ್ಸ್ ಆಫ್ ಬರುತ್ತೆ. ಒಂದು ನೀವು ಏನಿರುತ್ತೆ ಅದನ್ನ ರಿಟರ್ನ್ ಬರೋದು, ಮತ್ತೆ ಡಿವಿಡೆಂಡ್ ಅನ್ನೋದು ಸಿಗುತ್ತೆ. ಡೆಟ್ ಅಲ್ಲಿ ನಿಮಗೆ ಜಸ್ಟ್ ಇಂಟ್ರೆಸ್ಟ್ ಅನ್ನೋದು ಸಿಗುತ್ತೆ. ಅಂಡ್ ನಿಮಗೆ ಗೋಲ್ಡ್ ಅಲ್ಲಿ ಅಂತ ಬಂದ್ರೆ ಇದರಲ್ಲಿ ರಿಟರ್ನ್ ಅನ್ನೋದು ಸಿಗುತ್ತೆ. ಕ್ಯಾಶ್ ಅನ್ನೋದು ಹಂಗೆ ಇರುತ್ತೆ. ಬಟ್ ರಿಯಲ್ ಎಸ್ಟೇಟ್ ಅಲ್ಲಿ ಮಾತ್ರನೇ ನೀವು ಒಂದು ಲ್ಯಾಂಡ್ ಇರೋದೇನೋ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಒಂದು ಮನೆ ತಗೊಂಡ್ರೆ ಅಂತ ಅಂದ್ರೆ, ಆ ಮನೆ ವ್ಯಾಲ್ಯೂ ಬೆಳೆದಂಗೆ, ಫಾರ್ ಎಕ್ಸಾಂಪಲ್ ಆ ಜಾಗದ ವ್ಯಾಲ್ಯೂ ಬೆಳೆಯುತ್ತೆ, ಅದು ಹೆಂಗೂ ಬೆಳೆದೇ ಬೆಳೆಯುತ್ತೆ. ಅದ್ರ ಜೊತೆ ನೀವು ಆ ಮನೆಯಲ್ಲಿ ರೆಂಟ್ ಕೊಟ್ಬಿಟ್ಟು ಒಂದು ಸೋರ್ಸ್ ಆಫ್ ರೆಂಟ್ ಕೂಡ ನೀವು ತಗೊಬಹುದು. ಸೊ ಈಗೆಲ್ಲ ಇಲ್ಲಾದ್ರೂ ನಿಮ್ಗೆ ರಿಟರ್ನ್ ಬರಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ವರ್ಷ ನಿಮ್ಗೆ ಇಲ್ಲಿ ರೆಂಟ್ ಮೂಲಕ ಒಂದು ಫಿಕ್ಸ್ಡ್ ಇನ್ಕಮ್ ಅನ್ನೋದು ಬರ್ತಿರುತ್ತೆ. ಜೊತೆಲಿ ಇದು ಗ್ರೋ ಕೂಡ ಆಗ್ತಿರುತ್ತೆ, ನಿಮ್ದು ವ್ಯಾಲ್ಯೂ ಏನಿದೆ ಲ್ಯಾಂಡ್ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ರಿಯಲ್ ಎಸ್ಟೇಟ್ ಮೇಲೆ ಕೂಡ ನೀವು ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡಬೇಕು. ಇದು ಕೂಡ ಒಂದು ಒಳ್ಳೆ ಅಸೆಟ್ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ. ಈಗ ನೆಕ್ಸ್ಟ್ ಹೋಗೋಣ ಸರ್, ಅಸೆಟ್ಸ್ ಕೂಡ ಹೇಳ್ಬಿಟ್ರೆ ನೆಕ್ಸ್ಟ್ ಏನ್ ಸರ್ ಮಾಡ್ಬೇಕು ಅಂತಂದ್ರೆ, ನೀವು ದುಡ್ಡು ಹಾಕೋದಕ್ಕಿಂತ ಮುಂಚೆ ನಿಮ್ದು ಗೋಲ್ ಫಿಕ್ಸ್ ಇಟ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಸೈಟ್ ತಗೊಂಡಿದ್ರೆ ಗೋಲ್ ಏನಿರುತ್ತೆ, ಒಂದು ನೀವು ಅದನ್ನ ನೀವು ಅಲ್ಲಿ ಮನೆ ಕಟ್ಟಿಸ್ಕೊಂತೀರಾ, ಇಲ್ಲ ಅಂತಂದ್ರೆ ಅದೊಂದು 10 ವರ್ಷ ಇಟ್ಕೊಂಡ್ಬಿಟ್ಟು ಅದನ್ನ ನೀವು 10 ಲಕ್ಷಕ್ಕೆ ಇಸ್ಕೊಂಡು ನೀವು ಒಂದು 50 ಲಕ್ಷ ಮಾಡ್ಕೊಂತೀರಾ. ಸೊ ನಿಮ್ಮ ಗೋಲ್ ಏನಿದೆ, ಗೋಲ್ ನ ಫಿಕ್ಸ್ ಮಾಡ್ಕೊಬೇಕು. ಅಂಡ್ ಟೈಮ್ ಹಾರಿಜನ್ ನೀವು ಫಿಕ್ಸ್ ಇಟ್ಕೊಬೇಕು. ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ನಾನು ಗೋಲ್ ನಿಮ್ಗೆ ಹೇಳಿದೆ, ವಾಟ್ ಆರ್ ಯು ಇನ್ವೆಸ್ಟಿಂಗ್ ಫಾರ್, ಎಂತಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀರಾ, ಅದು ರಿಟೈರ್ಮೆಂಟ್ ಆಗ್ಬೋದು. ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಹೇಳ್ತಿರೋದು, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತೀರಾ, ಅದು ರಿಟೈರ್ಮೆಂಟ್ ಆಗ್ಬೋದು. ಇಲ್ಲಾಂದ್ರೆ ನೀವು ಒಂದು ಮನೆ ಕಟ್ಟಿಸ್ಕೊಂತಿದ್ದೀರಾ ಅಂತ ಅನ್ಕೊಳ್ಳಿ, ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಇಲ್ಲ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಇರುತ್ತೆ, ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಸೊ ನಿಮ್ದು ಗೋಲ್ ಅನ್ನೋದು ಕ್ಲೀನ್ ಆಗಿ ಇಟ್ಕೊಬೇಕು, ಸೊ ದಟ್ ಅದ್ರ ಪ್ರಕಾರ ನೀವು ಇನ್ವೆಸ್ಟ್ ಮಾಡಬಹುದು. ಅಂಡ್ ಟೈಮ್ ಹಾರಿಜನ್ ಫಿಕ್ಸ್ ಇಟ್ಕೋಬೇಕು. ಅದು ಶಾರ್ಟ್ ಟೈಮ್ ಇಟ್ಕೊಂತೀರಾ, ಲೆಸ್ ದನ್ 3 years ಇಟ್ಕೊಂತೀರಾ, ಓಕೆ. ಅದು ಮೀಡಿಯಂ ಇಟ್ಕೊಂತೀರಾ, 3 to 7 years ಇಟ್ಕೊಂತೀರಾ, ಒಳ್ಳೇದು. ಲಾಂಗ್ ಟರ್ಮ್ ಇಟ್ಕೊಂತೀರಾ, 7 years ಪ್ಲಸ್ ತಗೊಂತೀರಾ, ಅದು ಇನ್ನೂ ಒಳ್ಳೇದು. ಸೊ ನೀವು ಒಂದು ಟೈಮ್ ಝೋನ್ ಕೂಡ ಫಿಕ್ಸ್ ಮಾಡ್ಕೊಬೇಕು. ಅಂಡ್ ಒನ್ಸ್ ಫಿಕ್ಸ್ ಆಗಿದೆ, ಫಾರ್ ಎಕ್ಸಾಂಪಲ್ ಇದು ಗೋಲ್ ಇಲ್ಲಿ ನೋಡಿ ಹೇಗೆ ಹೇಳ್ಬೇಕಂತ ಹೇಳ್ತೀನಿ, ಸುಮ್ಮನೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ನಾನು ಅರ್ಥ ಮಾಡಿಸ್ತೀನಿ. ಫಾರ್ ಎಕ್ಸಾಂಪಲ್ ರಿಟೈರ್ಮೆಂಟ್ ಅಂತ ಅನ್ಕೊಳ್ಳಿ, ನಿಮ್ 30 ವರ್ಷ. ಸೊ ನೀವೇನ್ ಮಾಡ್ತೀರಾ, 30 ವರ್ಷದ ರಿಟೈರ್ಮೆಂಟ್ ನೀವು ಒಂದು 15 ವರ್ಷ 45-50 ಆಗಲ್ಲ ಅಂತ ಫಿಕ್ಸ್ ಆಗಿದೆ ಅಂತ ಅನ್ಕೊಳ್ಳಿ, 20 ವರ್ಷ ಇನ್ವೆಸ್ಟ್ ಮಾಡಬೇಕು. ಸೊ ಅದಕ್ಕಿಂತ ಟೈಮ್ ಹಾರಿಜನ್ ಅದು ಫಿಕ್ಸ್ ಇಟ್ಕೊಂತೀರಾ. ಅದೇ ನೀವು ಏನೋ ಫಾರ್ ಎಕ್ಸಾಂಪಲ್ ಒಂದು ಮನೆ ಅಂತ ಅನ್ಕೊಳ್ಳಿ, ಒಂದು 5 ವರ್ಷದಲ್ಲಿ 10 ವರ್ಷ ಮನೆ ಕಟ್ಟೋಣ ಅಂತ ಅನ್ಕೊಂತೀರಾ ಅನ್ಕೊಳ್ಳಿ. ಸೊ ಅದ್ರ ಪ್ರಕಾರ ಟೈಮ್ ಹಾರಿಜನ್ ತಗೊಬೇಕು. ಥರ್ಡ್ ಎಜುಕೇಶನ್ ಸರ್, ಮಗಳು ಇವಾಗ ಮಗನೋ ಮಗಳು ನಿಮ್ಗೆ
10ನೇ ಕ್ಲಾಸ್ ವರೆಗೂ ಓದ್ತಿರ್ತಾಳೆ. ಸೊ ಅವ್ರದ್ದು 2 ವರ್ಷ PUC ಮುಗಿದೋಗುತ್ತೆ, ಅವಳು MBBS ಮಾಡ್ಬೇಕು ಅಂತ ಅನ್ಕೊಳ್ಳಿ. ಅವಾಗ ನಿಮ್ಗೆ ಸಡನ್ ಒಂದು 10 ಲಕ್ಷ ಬೇಕಾಗುತ್ತೆ. ಸೊ ನೀವೇನ್ ಮಾಡ್ತೀರಾ, ಇನ್ನು 3 ಇಯರ್ಸ್ ನಂಗೆ 10 ಲಕ್ಷ ಬೇಕು ಅಂದ್ಬಿಟ್ಟು ನೀವು SIPs, ಮ್ಯೂಚುವಲ್ ಫಂಡ್ಸ್ ಈ ತರ ದುಡ್ಡು ಹಾಕೊಂಡ್ ಬರ್ತೀರಾ. ಸೊ 3 ಇಯರ್ಸ್ ಅಲ್ಲಿ ಶಾರ್ಟ್ ಟರ್ಮ್ ಅಂತ ನೀವು ಪ್ಲಾನ್ ಮಾಡ್ಕೊಂಡ್ ಬರ್ತೀರಾ. ಸೊ ಈ ತರ ನಿಮಗೆ ವರ್ಕ್ ಆಗುತ್ತೆ. ಅಂಡ್ ರಿಸ್ಕ್ ಪ್ರೊಫೈಲ್ ಕರೆಕ್ಟ್ ಆಗಿ ಇಟ್ಕೋಬೇಕು. ರಿಸ್ಕ್ ಪ್ರೊಫೈಲ್ ಪ್ರಕಾರ ನೀವು ಇನ್ವೆಸ್ಟ್ ಮಾಡಬೇಕು. ಹಾಗೆ ಸರ್, ನಿಮ್ಮ ರಿಸ್ಕ್ ಕೇಪಬಿಲಿಟಿ ಏನಿದೆ, ನಿಮ್ಮ ರಿಸ್ಕ್ ಕೆಪಾಸಿಟಿ ಏನಿದೆ. ಫಾರ್ ಎಕ್ಸಾಂಪಲ್ ಇದು ಕನ್ಸರ್ವೇಟಿವ್ ಇದೆ. ಕನ್ಸರ್ವೇಟಿವ್ ಅಂದ್ರೆ ಏನು ಸರ್, ನಾನು ಜಾಸ್ತಿ ಕನ್ಸರ್ವ್ ಮಾಡ್ತಿದ್ದೀನಿ, ನನ್ನ ದುಡ್ಡು ಏನಿದೆ ನಾನು ಕನ್ಸರ್ವ್ ಮಾಡ್ಕೊಂಡಿದ್ದೀನಿ, ಸೇಫ್ಟಿ ನೋಡ್ತಾ ಇದ್ದೀನಿ ಸರ್, ನಾನು ಜಾಸ್ತಿ ರಿಸ್ಕ್ ತಗೊಳಲ್ಲ. ಸೊ ಕನ್ಸರ್ವೇಟಿವ್ ಮೆಥಡ್ ಇರುತ್ತೆ ಸರ್. ನಾರ್ಮಲ್ ಸರ್, ನಾನು ಸ್ವಲ್ಪ ರಿಸ್ಕ್ ತಗೊಂತೀನಿ ಸರ್, ಪರವಾಗಿಲ್ಲ ಅಂದ್ರೆ ಮಾಡರೇಟ್ ರಿಸ್ಕ್ ಪ್ರೊಫೈಲ್ ಇರುತ್ತೆ ನಿಮ್ದು. ಇಲ್ಲ ಸರ್, ನಾನು ಕಂಪ್ಲೀಟ್ ರಿಸ್ಕ್ ತಗೊಂತೀನಿ, ನನಗೆ ದುಡ್ಡು 1 to ಡಬಲ್ ಆಗುತ್ತೆ 2 years ಅಲ್ಲಿ, ಅಗ್ರೆಸಿವ್ ಆಗಿ ಹೋಗ್ತೀರಾ. ಸೊ ಅದ್ರ ಪ್ರಕಾರ ನೀವು ಹೆಂಗ್ ಇನ್ವೆಸ್ಟ್ ಮಾಡಬೇಕು ಏನು ಅನ್ನೋದು ನೀವು ನೋಡಬೇಕು. ಇದ್ರ ಪ್ರಕಾರ ನಾನು ಅದನ್ನು ಕೂಡ ಹೇಳ್ಕೊಟ್ಬಿಡ್ತೀನಿ. ಇವಾಗ ನೀವು ಸ್ಟೆಪ್ 1 ಅಲ್ಲಿ ಬಂದ್ಬಿಟ್ಟು ನೀವು ಗೋಲ್ಸ್, ಟೈಮ್ ಹಾರಿಜನ್, ರಿಸ್ಕ್ ಎಲ್ಲ ನೀವು ಹೇಗೆ ಮಾಡ್ಕೊಬೇಕು, ನೋ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ನೀವು ತಿಳ್ಕೊಬೇಕು ಅನ್ನೋದು ಗೊತ್ತಾಗ್ಬಿಟ್ಟಿದೆ. ನಿಮ್ಮ ಮೋಟಿವ್, ನಿಮ್ಮ ಟೈಮ್ ಹಾರಿಜನ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿರಾ ಸ್ಟೆಪ್ 1 ಅಲ್ಲಿ. ಇಷ್ಟು ಮುಗಿದಾದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಇವಾಗ ಸ್ಟೆಪ್ 1 ಅಲ್ಲಿ ನಿಮ್ಗೆ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಾಗಿದೆ, ನಿಮ್ಮ ಗೋಲ್ ಏನಿದೆ ಅಂತ ತಿಳ್ಕೊಂಡಿರ್ತೀರಾ, ನಿಮ್ಮ ಟೈಮ್ ಹಾರಿಜನ್ ಏನಿದೆ, ಅಷ್ಟೊತ್ತು ನೀವು ಇನ್ವೆಸ್ಟ್ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದೀರಾ, ಆಮೇಲೆ ರಿಸ್ಕ್ ಕೆಪಾಸಿಟಿ ಏನಿದೆ ಅಂತ ನೀವು ತಿಳ್ಕೊಂಡ್ಬಿಟ್ಟಿದ್ದೀರಾ. ಸೊ ಇವಾಗ ನೀವು ಬಂದ್ಬಿಟ್ಟು ಏನ್ ಮಾಡಬೇಕು ಅಂತ ಅಂದ್ರೆ, ಸರಿ ಅಸೆಟ್ ಅಲೋಕೇಶನ್ ಬಗ್ಗೆ ಮಾತಾಡಬೇಕು. ಸೊ ಬಂದ್ರೆ ಅದು ಬಂದು ನಾವು ಸ್ಟೆಪ್ 2 ಅಲ್ಲಿ ಅಸೆಟ್ ಅಲೋಕೇಶನ್ ಬಗ್ಗೆ ಏನಿದೆ, ಇಲ್ಲಿ ಬಂದು ನೀವು ಬಿಗ್ಗೆಸ್ಟ್ ಡಿಸಿಷನ್ ಮಾಡ್ತೀರಾ. ಹಂಗಂದ್ರೆ ಏನು ಸರ್, ಎಷ್ಟು ನಿಮ್ಮ ರಿಸ್ಕ್ ಕೆಪಾಸಿಟಿ ಪ್ರಕಾರ ನೀವು ದುಡ್ಡು ಯಾವ್ದಕ್ಕೆ ಆಗ್ತೀರಾ ಅಂತ ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಈಕ್ವಿಟಿ ಅಂತ ತಗೊಳ್ಳೋಣ. ಸೊ ನೀವು ಇಲ್ಲಿ ನೋಡಿದ್ರೆ ನಾನು ಏನ್ ಹಾಕಿದ್ದೀನಿ, ನಾವು ಒಂದು ತಮ್ ರೂಲ್ ಅದು ಫಾಲೋ ಮಾಡ್ತೀವಿ. ತಮ್ ರೂಲ್ ಅನ್ನೋದು ನಾವು ಫಾಲೋ ಮಾಡ್ತೀವಿ. ಹಂಗಂದ್ರೆ ಏನು ಸರ್, ಈಕ್ವಿಟಿ ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಈಕ್ವಿಟಿ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 100 ಮೈನಸ್ ಯುವರ್ ಏಜ್. ಇಲ್ಲ ಎಕ್ಸಾಂಪಲ್ ಹಾಕ್ಬಿಟ್ಟಿದೆ, ಈಗ ಏಜ್ ಬಂದ್ಬಿಟ್ಟು 30 ಏಜ್ ಅಂತ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇನ್ ಮಾಡ್ಬೇಕು, 100% 100 ಇಯರ್ಸ್ ಮೈನಸ್ 30 ಇಯರ್ಸ್. ಈ 100 ಅಲ್ಲಿ 30 ತೆಗೆದ್ರೆ ಎಷ್ಟಾಯ್ತು, 70% ಬರುತ್ತೆ. ಸೊ ಈ 70% ನೀವು ಈಕ್ವಿಟಿ ಹಾಕಷ್ಟು ನಿಮ್ಗೆ ಕೆಪಾಸಿಟಿ ಇದೆ, ನೀವು ಅಷ್ಟು ಮಾಡ್ಲೇಬೇಕು. ಬಿಕಾಸ್ ಅಕಾರ್ಡಿಂಗ್ ಟು ಯುವರ್ ಏಜ್ ನಿಮಗೆ 70% ಈಕ್ವಿಟಿ ಮಾಡಿದ್ರೆ ನಿಮ್ ಅಕಾರ್ಡಿಂಗ್ ಟು ರಿಸ್ಕ್ ಅಷ್ಟಿರುತ್ತೆ. ಈ 70% ನೀವು ಈಕ್ವಿಟಿ ಹಾಕಾದ್ಮೇಲೆ ಮಿಕ್ಕಿ 30% ಏನ್ ಮಾಡ್ತೀರಾ ಅಂತಂದ್ರೆ, ಇನ್ನು ರೆಸ್ಟ್ ಬಂದ್ಬಿಟ್ಟು ಡೆಟ್ ಹಾಕ್ರಿ, ಗೋಲ್ಡ್ ಹಾಕ್ರಿ, ಕ್ಯಾಶ್ ಹಾಕ್ರಿ. ಬಟ್ 70% ಅಂತೂ ಈಕ್ವಿಟಿ ಇರಬೇಕು. ಬಿಕಾಸ್ ನಮಗೆ ಹೈ ರಿಸ್ಕ್ ಹೈ ರಿವಾರ್ಡ್ ಇರುತ್ತೆ ಈಕ್ವಿಟಿಯಲ್ಲಿ. ಸೊ ನಾವು ಈ 30 ಇಯರ್ಸ್ ಇರುವಾಗ ನಾವು 70% ನಾವು ಒಂದ್ ಸ್ವಲ್ಪ ನಾವು ರಿಸ್ಕ್ ತಗೊಳಕ್ಕೆ ಹೋಗ್ಬೋದು. ನೋಡಿ 70 ಲಾಸ್ ಆಗುತ್ತೆ ಅಂತ ಅಲ್ಲ, ಆ 70% ಅಲ್ಲಿ ನಿಮ್ಮ ಹತ್ರ ಇರೋ ದುಡ್ಡಲ್ಲಿ 70% ದುಡ್ಡು ಮೇಲೆ ನೀವು ಸ್ವಲ್ಪ ಹೈ ರಿಟರ್ನ್ ಗೋಸ್ಕರ ಹೋಗ್ಬೋದು. ಮಿಕ್ಕಿ 30% ನಿಮಗೆ ಒಂದು ಸೇಫ್ಟಿ ಅನ್ನೋದು ಕೊಡ್ತಾ ಇರುತ್ತೆ. ಓಕೆನಾ. ಸೊ ಇದು ಆಮೇಲೆ ಫಾರ್ ಎಕ್ಸಾಂಪಲ್ ಸರ್, ಇಲ್ಲ ಸರ್ ನನ್ನ ವಯಸ್ಸು ಆಗ್ತಾ ಬರ್ತಿದೆ, ನಿಮ್ದು ವಯಸ್ಸು ಬಂದ್ಬಿಟ್ಟು 50 ಆಗೋಗಿದೆ, ಈಗ ನೀವು ರಿಸ್ಕ್ ತಗೊಳಕ್ ಹೋಗ್ಬಾರ್ದು. ಸೊ ಏನ್ ಮಾಡ್ತೀರಾ, 100 ಮೈನಸ್ 50 ಮಾಡಿದ್ರೆ ನೀವು 50% ಮಾತ್ರ ನೀವು ಈಕ್ವಿಟಿ ಆಗ್ತೀರಾ. ಇನ್ನು 50% ಕಂಪ್ಲೀಟ್ ಸೇಫ್ ಆಗಿ ಹೋಗ್ತೀರಾ, ಗೋಲ್ಡ್ ತಗೊಂತೀರಾ, ಕ್ಯಾಶ್ ಇಟ್ಕೊತೀರಾ, ಡೆಟ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಫಿಕ್ಸ್ಡ್ ರಿಟರ್ನ್ ಗೋಸ್ಕರ ನೋಡ್ತೀರಾ. ಬಿಕಾಸ್ ಅವಾಗ ನೀವು ಅಷ್ಟು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಕ್ಲಿಯರ್ ಅರ್ಥ ಆಗಿದೆ ಅಂತ ಅನ್ನಿಸ್ತೀನಿ. ಸೊ ಇದ್ರ ಬಗ್ಗೆ ರಿಸ್ಕ್ ಪ್ರಕಾರ ಹೇಳಿ ಸರ್, ಅದೇನಂತ ಹೇಳ್ತಿದ್ದೀರಾ ಅಂತ ಅದನ್ನು ಹೇಳ್ತೀನಿ ನಾನು ನಿಮಗೆ. ಸೊ ನೆಕ್ಸ್ಟ್ ನೀವು ನೋಡಕ್ ಬಂದ್ರೆ, ನಾನು ಸ್ಯಾಂಪಲ್ ಪೋರ್ಟ್ಫೋಲಿಯೋ ಬೈ ರಿಸ್ಕ್ ಪ್ರೊಫೈಲ್ ಅಂತ ಹೇಳ್ಬಿಟ್ಟು ಒಂದು ಸ್ಲೈಡ್ ಮಾಡಿದ್ದೀನಿ. ಇದ್ರಲ್ಲಿ ಏನಾಗುತ್ತೆ ಅಂತ ನಾನು ಅವ್ರು ಹೇಳಿದೆ, ಕನ್ಸರ್ವೇಟಿವ್ ಅಂತ ಅಂದ್ರೆ ಇವಾಗ ನೀವು ಫುಲ್ ಸೇಫ್ಟಿ ನೋಡಕ್ ಬರ್ತೀರಾ. ಸೊ ನನಗೆ ಕಂಪ್ಲೀಟ್ ಸೇಫ್ಟಿ ಬೇಕು ಸರ್. ಈಗ ನಿಮ್ಮ ವಯಸ್ಸು ಬರ್ತಾ 45, 40, 45 ಆಗ್ತಾ ಬರ್ತೀರಾ. ಇವಾಗ ನಿಮ್ಗೆ ಸೇಫ್ಟಿ ಬೇಕು. ಇವಾಗ ನೀವು ರಿಸ್ಕ್ ತಗೊಳ್ಳೋ ಅಷ್ಟು ಸ್ಟೇಜ್ ಅಲ್ಲಿ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ರೆ ಮತ್ತೆ ಮಾಡೋ ಅಷ್ಟು ಶಕ್ತಿಯೂ ಇರಲ್ಲ, ನಿಮ್ಗೆ ಟೈಮು ಇರೋದಿಲ್ಲ. ಸೊ ನೀವೇನ್ ಮಾಡ್ತೀರಾ, ಇಲ್ಲಿ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ, ಈ ಯೆಲ್ಲೋ ಕಲರ್ ಇದು ಈಕ್ವಿಟಿ, ಡೆಟ್ ಬ್ಲೂ ಕಲರ್ ಇದೆ, ಆರೆಂಜ್ ಕಲರ್ ಗೋಲ್ಡ್ ಇದೆ, ಸಿಮೆಂಟ್ ಕಲರ್ ಅದೇನು ಸಿಲ್ವರ್ ಕಲರ್ ಅಂತ ಹೇಳ್ತೀನಿ, ಅದರಲ್ಲಿ ಕ್ಯಾಶ್ ಇದೆ. ಓಕೆನಾ. ಸೊ ನೀವು ನೋಡಕ್ ಬಂದ್ರೆ ಏನ್ ಮಾಡ್ಬೇಕು ಕನ್ಸರ್ವೇಟಿವ್ ಅಂದ್ರೆ, ಕ್ಯಾಪಿಟಲ್ ಸೇಫ್ಟಿ ಫಸ್ಟ್ ಅನ್ನೋದು ನಮ್ಗೆ ಇರುತ್ತೆ. ಇಲ್ಲಿ ನಮ್ಮ ಕ್ಯಾಪಿಟಲ್ ಏನಿದೆ, ನಮ್ಮ ದುಡ್ಡು ಏನಿದೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, 50% ಬಂದ್ಬಿಟ್ಟು ಡೆಟ್ ಅಲ್ಲಿ ಹಾಕ್ಬಿಡ್ತೀವಿ. ಡೆಟ್ ಅಂದ್ರೆ ಏನೋ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಿಮಗೆ FDs ಆಗ್ಬೋದು, ಬಾಂಡ್ಸ್ ಆಗ್ಬೋದು, ನಿಮಗೆ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ ಬರ್ತಿರುತ್ತೆ, 6.5% ಅನ್ನೋದು ಬರ್ತಾ ಇರುತ್ತೆ. ಓಕೆನಾ. ಸೊ ನಿಮಗೆ ಅಂಡ್ ಇಲ್ಲಿ ಸೇಫ್ಟಿ ಕೂಡ ಇರುತ್ತೆ, ಇಲ್ಲಿ ಲಾಸ್ ಆಗುತ್ತೆ ಅಂತ ಏನಿಲ್ಲ. ಸೊ 50% ನೀವು ಸೇಫ್ಟಿ ಇಟ್ಕೊಂಡ್ಬಿಡ್ತೀರಾ. ಸೊ ದಟ್ ನಿಮಗೆ ವಯಸ್ಸಾದ್ಮೇಲೆ ನೀವು ಮನೇಲಿ ಕೂತ್ಕೊಂಡಿದ್ದು ಫಿಕ್ಸ್ಡ್ ಸೋರ್ಸ್ ಆಫ್ ರಿಟರ್ನ್ ಅನ್ನೋದು ಬರ್ತಾ ಇರುತ್ತೆ. ಮಿಕ್ಕಿ 15% ಏನ್ ಮಾಡ್ತೀರಾ, ಗೋಲ್ಡ್ ಮೇಲೆ ಹಾಕ್ತೀರಾ. ಬಿಕಾಸ್ ಗೋಲ್ಡ್ ಅನ್ನೋದು ಇನ್ನ ಸ್ವಲ್ಪ ಸೇಫ್ಟಿ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 30% ಮಾತ್ರ ಈಕ್ವಿಟಿ ಹಾಕ್ತೀರಾ. ಬಿಕಾಸ್ ನಾವು ಇಲ್ಲಿ 30% ರಿಸ್ಕ್ ಮಾಡೋಷ್ಟು ನಮಗೆ ಕೆಪಾಸಿಟಿ ಇದೆ ಆ ವಯಸ್ಸಲ್ಲಿ ಕೂಡ. ಸೊ ಇಲ್ಲಿ ಬರೋ ದುಡ್ಡು ಇಲ್ಲಿ ಹೋಗೋ ದುಡ್ಡು ಇಲ್ಲಿ ಬಂದ್ಬಿಡುತ್ತೆ, ತಲೆ ಕೆಡಿಸ್ಕೊಬೇಡಿ. ಓಕೆನಾ. ಹಂಗೇನಾದ್ರು ಟೈಮ್ ಕಿಟ್ಟು ಆದ್ರೆ. ಬಟ್ ಈ 30% ಕೆಲವು ತರ ಏನಾಗುತ್ತೆ ಅಂತಂದ್ರೆ, ನೀವು 50% FD ಮಾಡೋ ದುಡ್ಡು ನೀವು 30% ದುಡ್ಡು ಹಾಕಿ ಈಕ್ವಿಟಿ ಮಾಡ್ಬಿಡ್ಬೋದು. ಸೊ ಆ ಕಾರಣಕ್ಕೆ ಇದು ಮಾಡ್ಬೋದು. ಅಂಡ್ ಮಿಕ್ಕಿ 5% ಬಂದ್ಬಿಟ್ಟು ಕ್ಯಾಶ್ ಅಲ್ಲಿ ಇಟ್ಕೊತೀರಾ. ಅದೇ ಹೇಳಿದ್ರೆ ಎಮರ್ಜೆನ್ಸಿ ಫಂಡ್ಸ್ ಏನಾನ ಇರುತ್ತೆ. ಸೊ ಆ ಟೈಮ್ಗೋಸ್ಕರ ನಿಮಗೆ ಬೇಕಾಗುತ್ತೆ. ಕನ್ಸರ್ವೇಟಿವ್ ಇದೆ ಅಂತಂದ್ರೆ ನಿಮ್ಮ ರಿಸ್ಕ್ ಪ್ರೊಫೈಲ್ ನೀವು ಈ ತರ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾಡರೇಟ್. ಓಕೆ ಸರ್, ನನಗೆ ಗ್ರೋತ್ ಬೇಕು, ರಿಸ್ಕ್ ತಗೊಳಕ್ ಒಂದ್ ಸ್ವಲ್ಪ ಪರವಾಗಿಲ್ಲ ಸರ್, ಸ್ವಲ್ಪ ರಿಸ್ಕ್ ತಗೊಂತೀನಿ, ಬಟ್ ನನ್ ಗ್ರೋತ್ ಅನ್ನೋದು ಬೇಕೇ ಬೇಕು ಸರ್. ನಾವೇನ್ ಮಾಡ್ತೀರಾ, ಮಾಡರೇಟ್ ಹೋಗ್ತೀರಾ. ಸೊ ಇಲ್ಲೇನಾಗುತ್ತೆ, ನಿಮ್ದು ಕಂಪ್ಲೀಟ್ ಆಗಿ 55% ಬಂದ್ಬಿಟ್ಟು ನೀವು ಈಕ್ವಿಟಿಗೆ ಹೋಗುತ್ತೆ. 55% ಈಕ್ವಿಟಿಗೆ ಹೋದಾಗ ನಿಮ್ಗೆ ಇದೊಂದು ನಾಮಿನಲ್ ಆಗಿ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ, ಬಟ್ ನಿಮ್ಗೆ ರಿಟರ್ನ್ ಕೂಡ ಒಂದು ಅಷ್ಟೇ ನಾಮಿನಲ್ ಆಗಿ ಸಿಗ್ತಾ ಇರುತ್ತೆ. ಸೊ ಈ 30% ಇನ್ನೇನ್ ಮಾಡ್ತೀರಾ, ಡೆಟ್ ಹಾಕ್ತೀರಾ. ಸೊ ದಟ್ ನಿಮ್ಗೂ ಇಲ್ಲಿ ಒಂದು ಸ್ವಲ್ಪ ಫಿಕ್ಸ್ಡ್ ಸಾರ್ಟ್ ಆಫ್ ರಿಟರ್ನ್ಸ್ ಅನ್ನೋದು ಬರ್ತಾ ಇರುತ್ತೆ. ಮಿಕ್ಕಿ 10% ಗೋಲ್ಡ್ ಹಾಕ್ತೀರಾ, ಮಿಕ್ಕಿ 5% ಬಂದ್ಬಿಟ್ಟು ಕ್ಯಾಶ್ ಅಲ್ಲಿ ಇಟ್ಕೊಳ್ತೀರಾ. ಓಕೆನಾ.
ಇಲ್ಲಿ ನಿಮ್ಗೆ ಸ್ವಲ್ಪ ಈಕ್ವಿಟಿ ರೈಸ್ ಆಗಿದೆ. ಇಲ್ಲಿ 30% ಇಲ್ಲಿರೋದು ಇಲ್ಲಿ 55% ಆಗಿದೆ. ಇಲ್ಲಿ 50% ಸೇಫ್ ಇತ್ತು, ಇಲ್ಲಿ 30% ಸೇಫ್ ಇತ್ತು. ಓಕೆನಾ, ಸೊ ಈ ತರ ಇರುತ್ತೆ ಸರ್. ನಾನು ಅಗ್ರೆಸಿವ್ ಹೋಗ್ತೀನಿ ಸರ್. ನನ್ನ ಏಜ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಇದೆ ಸರ್. ನನ್ನ ಏಜ್ ಬಂದ್ಬಿಟ್ಟು ಒಂದು 20-25 ವರ್ಷ ಇಯರ್ಸ್ ಅಲ್ಲಿ ಇದ್ದೀನಿ ಸರ್. ಅಂದಾಗ ನೀವು ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ, ನೀವು ಇಲ್ಲಿ ಮಾಡಬೇಕಿರೋದು ದುಡ್ಡಿಂದ ದುಡ್ಡಾಗುತ್ತೆ ಸರ್. ನಾನು ನಿಮ್ಗೆ ಓಪನ್ ಆಗಿ ಹೇಳ್ತೀನಿ, ಈ 25 ಇಯರ್ಸ್ ಅಲ್ಲಿ ದುಡ್ಡಿಂದ ದುಡ್ಡು ಮಾಡೋದಕ್ಕೆ ಟ್ರೈ ಮಾಡಬೇಕು. ಬಿಕಾಸ್ ಅದೇನೋ ನಿಮ್ಗೆ ಫೈಲ್ ಆದ್ರೂ ನೀವೇನೋ ಒಂದು ಕೆಲಸ ಮಾಡ್ತಿರ್ತೀರಾ, ನಿಮ್ ಕೈಯಲ್ಲಿ ಶಕ್ತಿ ಇದೆ, ನೀವೇನೋ ಮತ್ತೆ ಮಾಡೋಷ್ಟು ಟೈಮ್ ಕೂಡ ಇದೆ. ಸೊ ನೀವು ಒಂದು ಸ್ವಲ್ಪ ಅಗ್ರೆಸಿವ್ ಹೋಗ್ಬೇಕಂತ ನಾನು ಹೇಳ್ತೀನಿ. ಸೊ ಇಲ್ಲೇನಾಗುತ್ತೆ, ನೀವು 75% ಬಂದ್ಬಿಟ್ಟು ನೀವು ಈಕ್ವಿಟಿಗೆ ಹಾಕ್ತೀರಾ. ಎಲ್ಲ ಸ್ಟಾಕ್ ಮಾರ್ಕೆಟ್ 75% ಹಾಕ್ತೀರಾ. 18% ಬಂದ್ಬಿಟ್ಟು ಡೆಟ್ ಅಲ್ಲಿ ಹಾಕ್ತೀರಾ. ಡೆಟ್ ಅಲ್ಲಿ ತಕ್ಷಣ ಸರ್ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಡೆಟ್ ಫಂಡ್ಸ್ ಬರ್ತವೆ, ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಹಾಕ್ಬೋದು. ಬಟ್ ಇದೆಲ್ಲ ಏನಂತಂದ್ರೆ ಫಿಕ್ಸ್ ರೇಟ್ ಆಫ್ ರಿಟರ್ನ್ಸ್ ಅನ್ನ ಸಿಗ್ತದೆ, FD ಬರುತ್ತೆ, ಎಲ್ಲದಕ್ಕೂ ನೀವು ಹಾಕ್ಬೋದು. ಅಂಡ್ 5% ಗೋಲ್ಡ್ ಹಾಕ್ತೀರಾ. ಅಂಡ್ ಕ್ಯಾಶ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಇಟ್ಕೊಳ್ತೀರಾ. ಕ್ಯಾಶ್ ಬಂದ್ಬಿಟ್ಟು 2% ಮಾತ್ರ ಇಟ್ಕೊಂತೀರಾ. ಬಿಕಾಸ್ ಈ ಟೈಮ್ ಅಲ್ಲಿ ನಿಮ್ಗೆ ನನ್ನ 20-25 ಇಯರ್ಸ್ ಒಳಗಡೆ ಏನಿರ್ತೀರಾ, ನಿಮ್ಗೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಇರೋದಿಲ್ಲ. ಸೊ ನಿಮ್ಮ ಹತ್ರ ಏನ್ ಸೇವಿಂಗ್ಸ್ ಇದೆ ಎಲ್ಲ ಸೇವಿಂಗ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಬರ್ರಿ. ಸ್ವಲ್ಪ ಮಾತ್ರ ನಿಮ್ಮ ಖರ್ಚಿಗೆ ಏನಿದೆ, ಬಿಕಾಸ್ ಇನ್ನ ನೀವು 20-25 ಅಂತ ನಿಮ್ಮ ಪೇರೆಂಟ್ಸ್ ನಿಮ್ಮ ಅರ್ನ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಅವ್ರು ನೋಡ್ಕೊಂತಾ ಇರ್ತಾರೆ. ನೀವು ಆದಷ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ. ಮಿಕ್ಕಿದ್ರಲ್ಲಿ ಬಂದ್ಬಿಟ್ಟು ನೀವು ಈ ತರ ನಿಮ್ಗೆ ಅಂತ ಒಂದು ಸ್ವಲ್ಪ ಕಮ್ಮಿ ಇಟ್ಕೊಂಬೇಕು ದುಡ್ಡು, ಮಿಕ್ಕಿದೆಲ್ಲ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ನೀವು 30-35 ಇಯರ್ಸ್ ಅಷ್ಟೇ ನೀವು ರಿಟೈರ್ ಆಗೋಷ್ಟು ನೀವು ತಲೆ ಇಟ್ಕೊಂಡು ನೀವು ಹೋಗ್ಬೇಕು. ಪೇರೆಂಟ್ಸ್ ಚೆನ್ನಾಗಿ ನಿಮ್ಗೆ ಇರುತ್ತೆ, ಮೇನ್ ಗೋಲ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ಅಗ್ರೆಸಿವ್ ಥಿಂಕ್ ಮಾಡಂಗಿದ್ರೆ ಮಾಡಬೇಕು. ನನ್ನ ನೀವು ಕೇಳಿದ್ರೆ 20-25 ಇಯರ್ಸ್ ಒಳಗಡೆ ಇದ್ದೀರಾ, ಖಂಡಿತವಾಗ್ಲೂ ನೀವು ಅಗ್ರೆಸಿವ್ ಹೋಗ್ರಿ. 30 ಇದ್ದೀರಾ, ಮಾಡರೇಟ್ ಹೋಗ್ರಿ. ನೀವು 35+ ಇದ್ದೀರಾ ಅಂತಂದ್ರೆ ಪ್ಲೀಸ್ ಕನ್ಸರ್ವೇಟಿವ್ ಹೋಗ್ಬಿಡ್ರಿ. ಮಿಕ್ಕಿದ್ ನಿಮ್ಮ ಮೈಂಡ್ ಸೆಟ್ ಸರ್. ನಾನು ನಿಮ್ಗೆ ಏನು ಹೇಳಕ್ ಹೋಗಿದ್ದು, ಓಕೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಮಾಡ್ತಾ ಇದ್ದೀನಿ. ಇವಾಗ ನಾನು ನಿಮ್ಗೆ ಇದನ್ನ ಹೇಳ್ಕೊಟ್ಬಿಟ್ಟೆ. ಸೊ ಇವಾಗ ನಾವು ಥರ್ಡ್ ಸ್ಟೆಪ್ ಹೋಗೋಣ. ಥರ್ಡ್ ಸ್ಟೆಪ್ ಅಲ್ಲಿ ಏನಿರುತ್ತೆ ಅಂದ್ರೆ ಡೈವರ್ಸಿಫೈ ವಿತ್ ಇನ್ ಈಚ್ ಅಸೆಟ್. ನಾನು ನಿಮ್ಗೆ ಹೇಳಿದೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿ, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಆಮೇಲೆ ಕ್ಯಾಶ್ ಒಂದು ಸ್ವಲ್ಪ ಇಟ್ಕೊಳ್ಳಿ. ಈ ತರ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಾನು ನಿಮಗೆ ಅಸೆಟ್ಸ್ ಹೇಳ್ಕೊಟ್ಟಿದ್ದೀನಿ. ಬಟ್ ಏನಾಗುತ್ತೆ ಅಂತಂದ್ರೆ ಜನಗಳು ಏನ್ ಮಾಡ್ತಾರೆ ಮಿಸ್ಟೇಕ್ಸ್ ಅಂತಂದ್ರೆ, ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಮಾಡಬೇಕು, ಗೋಲ್ಡ್ ಮಾಡ್ಬೇಕಂತ ಅವೆಲ್ಲ ಮಾಡ್ತಾರೆ. ಬಟ್ ಏನ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಅಲ್ಲೇ ಒಂದೇ ಒಂದು ಸ್ಟಾಕ್ ಮೇಲೆ ಇರೋ ದುಡ್ಡೆಲ್ಲ ಹಾಕ್ಬಿಡ್ತಾರೆ, ಇಲ್ಲಾಂದ್ರೆ 2 ಸ್ಟಾಕ್ ಅಲ್ಲಿ ಇರೋ ದುಡ್ಡೆಲ್ಲ ಹಾಕ್ಬಿಡ್ತಾರೆ. ಬಟ್ ಏನಾಗುತ್ತೆ ಅಂತಂದ್ರೆ ಹಿಂಗ್ ಮಾಡುವಾಗ ಸರಿ ಬರಲ್ಲ. ನಿಮ್ ಸ್ಟಾಕ್ ಆ ಅಸೆಟ್ ಏನಿದೆ ಇದ್ರಲ್ಲೂ ಕೂಡ ನೀವು ಡೈವರ್ಸಿಫೈ ಮಾಡಬೇಕು. ಇವಾಗ ನಿಮ್ದು ಕ್ಯಾಶ್ ನ ತಗೊಂಡ್ಬಂದ್ಬಿಟ್ಟು ಬೇರೆ ಬೇರೆ ಇದಕ್ಕೆ ಹಾಕ್ತಾ ಇದೀರಾ. ಸೊ ಹಂಗೆ ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ಬೇರೆ ಬೇರೆ ಸ್ಟಾಕ್ಸ್ ಅಲ್ಲಿ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಹಾಕ್ಬೇಕಾಗುತ್ತೆ. ಅದನ್ನ ನನಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು. ಒಂದು ಅಸೆಟ್ ಅಲ್ಲಿ ಇರೋದು, ಅಸೆಟ್ ಒಳಗಡೆ ಕೂಡ ನಾವು ಡೈವರ್ಸಿಫೈ ಮಾಡಬೇಕು. ಸೊ ನೋಡಿ, ಡೋಂಟ್ ಸ್ಟಾಪ್ ಅಟ್ ದಿ ಅಸೆಟ್ ಲೆವೆಲ್, ಸ್ಪ್ರೆಡ್ ಔಟ್ ಇನ್ಸೈಡ್ ಈಚ್ 1-2. ಹೇಗೆ ಸರ್ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಬೇಕಾ, ಲಾರ್ಜ್ ಕ್ಯಾಪ್ ಅಲ್ಲಿ ಹಾಕಿ, ಮಿಡ್ ಕ್ಯಾಪ್ ಅಲ್ಲಿ ಹಾಕಿ, ಸ್ಮಾಲ್ ಕ್ಯಾಪ್ ಅಲ್ಲಿ ಹಾಕಿ, ಎಲ್ಲದಕ್ಕೂ ಓಕೆ. ಅದು ಬಿಟ್ಬಿಟ್ಟು ನೀವು ಬರೀ ಸರ್ ನಿಫ್ಟಿ ರಿಲಯನ್ಸ್ ಸ್ಟಾಕ್ ಇಷ್ಟ, ಎಲ್ಲ ದುಡ್ಡು ತಗೊಂಡು ಅವ್ನಿಗೆ ಹಾಕ್ತಿರ್ತೀರ, ಅಂಬಾನಿ ವಾಪಸ್ ಸೇಫಲ್ಲ ಸರ್. ಕೆಲವು ಸಲ ಕಂಪ್ನಿ ನಡೆಯೋದಿಲ್ಲ. ಕೆಲವು ನೀವು ನೋಡಿ ರಿಲಯನ್ಸ್ ಕೂಡ 1 ವರ್ಷ 2 ವರ್ಷ ಸೈಡ್ ಅಲ್ಲಿ ಇರುತ್ತೆ, ರಿಟರ್ನ್ಸ್ ಕೊಡೋದಿಲ್ಲ. ಬಟ್ ನಿಮಗೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬೆಂಕಿ ಎಬ್ಸಿರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಹಾಗಾಗಿ ಎಲ್ಲದಕ್ಕೂ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅಕ್ರಾಸ್ ಸೆಕ್ಟರ್, ಬೇರೆ ಬೇರೆ ಸೆಕ್ಟರ್ ಆಗಿ, ರಿಯಾಲಿಟಿ ಸೆಕ್ಟರ್ ಆಗ್ಬೋದು, ಫಾರ್ಮಾ ಆಗ್ಬೋದು, IT ಆಗ್ಬೋದು, ಆಮೇಲೆ ನಿಮ್ಗೆ ತುಂಬಾ ಇದೆ. ನಿಮ್ಗೆ ತುಂಬಾ ಸ್ಟಾಕ್ಸ್ ಡಿಫೆನ್ಸ್ ಬರ್ತವೆ, ನಿಮ್ಗೆ ತುಂಬಾ ಬರ್ತವೆ. ಎಲ್ಲದಕ್ಕೂ ನೀವು ಇನ್ವೆಸ್ಟ್ ಮಾಡಬೇಕು. ಅಂಡ್ ಒಂದ್ರಲ್ಲಿ ಕೂತ್ಕೊಳ್ತೀರಿ ಅಂತಂದ್ರೆ ಆಗೋದಿಲ್ಲ. ಒಂದೊಂದ್ಸಲ ಒಂದು ಸೆಕ್ಟರ್ಗಳು ನಡೆಯೋದಿಲ್ಲ. ಅಂಡ್ ಗ್ಲೋಬಲ್ ಎಕ್ಸ್ಪೋಜರ್ ಇಟ್ಕೊಂಡು ನಾನು ಅದನ್ನ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟ್ ಅಂತ ಬಂದ್ರೆ ಬರೀ ಇಂಡಿಯಾ ಸರ್, ನಾವು ಇಂಡಿಯಾ ಸರ್, ಇಂಡಿಯಾ ಖಂಡಿತವಾಗ್ಲು ನಾವು ಇಂಡಿಯಾ ಸ್ಟಾಕ್ ಮಾರ್ಕೆಟ್ ನಾವು ಇನ್ವೆಸ್ಟ್ ಮಾಡಬೇಕು. ನಿಮ್ಗೆ ಅಷ್ಟು ದೇಶ ಭಕ್ತಿ ಇದ್ರೆ 90% ನಾವು ಇಂಡಿಯಾ ಮೇಲೆ ಮಾಡಿ. ಜಸ್ಟ್ 10% ಏನಿರುತ್ತೆ ಅದು ನೀವು ಔಟ್ ಆಫ್ ದ ಎಕ್ಸ್ಪೋಜರ್ ಹೋಗ್ಲೇಬೇಕು. ಇದು ಬಂದು ಇಷ್ಟ ಸಾರಿ ಸರ್, ನಮ್ಮ ದೇಶಕ್ಕೆ ಒಂದು 90% ನಾವು ತ್ಯಾಗ ಮಾಡಿ ಇಟ್ಟಿದ್ದೀವಿ. 10% ನೀವು ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಲೇಬೇಕು. ಇನ್ನು ನಿಮ್ಗೆ ಹೇಳಿದೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತಿರೋದು ಏನಂತಂದ್ರೆ, ಲಾಸ್ಟ್ 1 ಇಯರ್ಸ್ ಅಲ್ಲಿ ನಿಫ್ಟಿ ನಿಮ್ಗೆ ಯಾವುದೇ ರೀತಿ ರಿಟರ್ನ್ಸ್ ಅನ್ನೋದು ಕೊಟ್ಟಿಲ್ಲ. ಬಟ್ ನೀವು USA ನೋಡ್ತೀರಾ ಅಂದ್ರೆ 60%, 80% ರಿಟರ್ನ್ ಕೊಟ್ಟಿದೆ ಸರ್. ಈ ಟೈಮಲ್ಲಿ ನೀವು 100% ತೆಗೆದು ಹಾಕಿ ಅಂತ ಹೇಳ್ತೀರಾ. ಇಲ್ಲಿ ನಮಗೆ ಚೀಪ್ ಆಗಿ ಸಿಗುತ್ತೆ. ಇಂಡಿಯನ್ ಸ್ಟಾಕ್ ಮಾಡಿ 90% ಇನ್ವೆಸ್ಟ್ ಮಾಡಿ, 10% ಅದು ಅಟ್ಲೀಸ್ಟ್ ರಿಟರ್ನ್ಸ್ ಅನ್ನೋದು ಬರ್ತಾ ಇರಬೇಕು ಸರ್. ಸ್ಮಾರ್ಟ್ ಇನ್ವೆಸ್ಟರ್ ಅಂದ್ರೆ ಹೀಗೆ ಇರ್ತಾರೆ, ಓಕೆನಾ. ಇಲ್ಲಿ ನೀವು ದೇಶಭಕ್ತಿ ಜೊತೆ ನೀವು ಒಂದ್ ಸ್ವಲ್ಪ ನಿಮ್ಮ ಮನೆಯವರ ಮೇಲೆ ಕೂಡ ಭಕ್ತಿ ಇರಬೇಕು. ನಿಮ್ಮ ಬಗ್ಗೆ ನೀವು ಗ್ರೋತ್ ಕೂಡ ನೋಡ್ಬೇಕಾಗುತ್ತೆ, ಓಕೆನಾ. ಸೊ ನೋಡ್ಕೊಂಡು ಆತರ ಅಸೆಟ್ ಗೋಲ್ಡ್ ಬರ್ತೀರಾ ಅಂತಂದ್ರೆ ಒಂದ್ ಸ್ವಲ್ಪ ಅದು ಅಷ್ಟೇ. ನೀವು ಒಂದ್ ಸ್ವಲ್ಪ ಡಿಜಿಟಲ್ ಗೋಲ್ಡ್ ಹೋಗ್ರಿ, ಮತ್ತೆ ನೀವು ನಿಮ್ಗೆ ಜ್ಯುವೆಲರ್ಸ್ ತಗೊಳ್ರಿ, ಅದು ತಪ್ಪಿಲ್ಲ ಸರ್. ಜ್ಯುವೆಲರ್ಸ್ ತಗೊಳ್ರಿ. ಅಂಡ್ ಈಗಿನ ಕಾಲದಲ್ಲಿ ನಿಮ್ಗೆ ತುಂಬಾ ತಲೆಗೆ ಎಬ್ಬಿಸ್ತಾರೆ ಸರ್. ಈಗ ನೀವು ಹೋಗೊಂದು ಗೋಲ್ಡ್ ಜ್ಯುವೆಲರಿ ತಗೊಳೋದಕ್ಕಿಂತ ನಿಮ್ಗೆ ಡಿಜಿಟಲ್ ಗೋಲ್ಡ್ ತಗೊಳ್ಳಿ ಅಂತ ಹೇಳ್ತಾರೆ. ಹೌದು, ಕರೆಕ್ಟ್. ಬಟ್ ನೀವು ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಜ್ಯುವೆಲರ್ಸ್ ಕೂಡ ತಗೊಳ್ಳಿ. ಬಿಕಾಸ್ ಏನಾಗುತ್ತೆ ಅಂತಂದ್ರೆ ಅಲ್ಲಿ ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಇದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಓಕೆನಾ. ಅದು ಯೂಸ್ ಆಗುತ್ತೆ, ನಿಮ್ಗೆ ಇದು ಯೂಸ್ ಆಗುತ್ತೆ, ಓಕೆನಾ. ಆ ತರ ನಾನು ಹೇಳ್ತಾರೆ. ರಿಯಲ್ ಎಸ್ಟೇಟ್ ಅಲ್ಲೂ ಅಷ್ಟೇ. ನೀವು ಬರೀ ಬಿಲ್ಡಿಂಗ್ ತಗೊಂತೀರ ಅಂದ್ರೆ ಆಗೋದಿಲ್ಲ. ಒಂದ್ ಸ್ವಲ್ಪ ಸೈಟ್ಗಳು ತಗೊಳ್ಳಿ, ಸ್ವಲ್ಪ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ಳಿ. ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ನಿಮಗೆ ಟ್ಯಾಕ್ಸ್ ಸೇವ್ ಆಗುತ್ತೆ. ಸೊ ನಿಮ್ಗೆ ಈಸಿ ಆಗುತ್ತೆ, ಓಕೆನಾ. ಎಲ್ಲಾದ್ರೂ ನಿಮ್ದು ಡೈವರ್ಸಿಫಿಕೇಶನ್ ಅದು ಇರಬೇಕು. ಸೊ ನೆಕ್ಸ್ಟ್ ಬರ್ತೀರಾ ಸರ್ ಅಂತಂದ್ರೆ ಸ್ಟೆಪ್ 4 ಬಂದ್ಬಿಟ್ಟು ರೀಬ್ಯಾಲೆನ್ಸ್ ರೆಗ್ಯುಲರ್ಲಿ. ರೀಬ್ಯಾಲೆನ್ಸ್ ರೆಗ್ಯುಲರ್ಲಿ ಅಂದ್ರೆ ಏನು ಸರ್? ಈಗ ನಾನು ನಿಮ್ಗೆ ಹೇಳಿದೆ 70% ನಾನು ಸ್ಟಾಕ್ ಮಾರ್ಕೆಟ್ ಹಾಕಕ್ ರೆಡಿ ಇದ್ದೀನಿ, ಓಕೆನಾ. 70% ನೀವು ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ ಹಾಕ್ತೀರಾ. ಒಂದು ಸರ್ಟೆನ್ ಅಮೌಂಟ್ ತಗೊಂಡ್ಬಿಡೋಣ. ಈಗ 70% ನನ್ನ ಹತ್ರ 1 ಲಕ್ಷ ಇತ್ತು ಅಂತ ಅನ್ಕೊಳ್ಳೋಣ. 1 ಲಕ್ಷ ಬೇಡ, 1 ಕೋಟಿ ಇತ್ತು ಅಂತ ಅನ್ಕೊಳ್ಳೋಣ. ಈಗ ನನ್ನ ಹತ್ರ 1 crore rupees ಇತ್ತು ಅಂತ ಅನ್ಕೊಳ್ಳಿ. ಅದ್ರಲ್ಲಿ 70% ನಾನು ರಿಸ್ಕ್ ತಗೊಳಕ್ ರೆಡಿ ಇದ್ದೀನಿ, 70% ನಾನು ಈಕ್ವಿಟಿ ಮೇಲೆ ಹಾಕ್ತೀನಿ. ಈಗ 70% ನಾನು ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ದುಡ್ಡು ಹಾಕೋದು ದೊಡ್ಡ ವಿಷಯ ಅಲ್ಲ. ಹಂಗಾಗ್ಬಿಟ್ಟು ನಾನು 7 years ಬಿಡ್ತೀನಿ ಅಂದ ತಕ್ಷಣ ನಾನು 7 years ನಿಲ್ಲಿಸಲೇಬೇಕು, ಇಲ್ಲ 10 years ಬಿಡ್ತೀನಿ 10 years ನಿಲ್ಲಿಸಲೇಬೇಕು ಅನ್ನೋದು ಏನಿಲ್ಲ,
ಓಕೆನಾ. ರೀಬ್ಯಾಲೆನ್ಸ್ ಮಾಡ್ತಾ ಇರಬೇಕು ರೆಗ್ಯುಲರ್ ಆಗಿ. ಹೇಗೆ ಸರ್ ಅದನ್ನ ನೀವೇ ಹೇಳ್ಬಿಡಿ ಸರ್ ಅಂತ ಹೇಳ್ತೀನಿ. ನಾನು ಹಾಕಿರೋ ಸ್ಟಾಕ್ಸ್ ಕರೆಕ್ಟ್, ನಾನು ಸ್ಟಾಕ್ಸ್ ನ ಚೇಂಜ್ ಮಾಡೋದಕ್ಕೆ ಹೋಗಲ್ಲ, ನಾನು ಏನೂ ಮಾಡೋದಕ್ಕೆ ಹೋಗಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಟ್ರಿಮ್ ವಾಟ್ ಹ್ಯಾಸ್ ಗ್ರೋನ್, ಟಾಪ್ ಅಪ್ ವಾಟ್ ಹ್ಯಾಸ್ ಲ್ಯಾಗ್ ಅಂತ ನಾನು ಹಾಕಿದ್ದೀನಿ. ಹಂಗಂತಂದ್ರೆ ಏನು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ 70 lakhs 1 crore 70 lakhs ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ಸ್ಟಾಕ್ಸ್ ಅಲ್ಲಿ ಹಾಕಿದ್ದೀನಿ. ಒಂದು 5 ಸ್ಟಾಕ್ಸ್ ಅಲ್ಲಿ ಹಾಕಿದ್ದೀನಿ, ಇಲ್ಲ ಒಂದು 7 ಸ್ಟಾಕ್ ಅಲ್ಲಿ ಹಾಕಿದ್ದೀನಿ ಅಂತ ಅನ್ಕೊಳ್ಳೋಣ. ಓಕೆ, 70 ಲಕ್ಷದಲ್ಲಿ ನಾನು 10 ಲಕ್ಷ ಎಲ್ಲಾ ಸ್ಟಾಕ್ ಅಲ್ಲೂ ಹಾಕಿರ್ತೀನಿ. 10 lakhs ಬಂದ್ಬಿಟ್ಟು 7 ಸ್ಟಾಕ್ಸ್ ಅಲ್ಲಿ ಹಾಕಿರ್ತೀನಿ. ಇಲ್ಲೇನಾಗುತ್ತೆ ಅಂತಂದ್ರೆ 1 ವರ್ಷದಲ್ಲಿ ಇಲ್ಲ 1.5 ವರ್ಷದಲ್ಲಿ ನಿಮ್ಗೆ ಈ 10 ಲಕ್ಷ ಯಾವ ಸ್ಟಾಕ್, ಒಂದು ಸ್ಟಾಕ್ ಏನಾಗಿರುತ್ತೆ ನೀವು 10 ಲಕ್ಷ ಹಾಕಿರ್ತೀರಲ್ಲ, ಅದು ನಿಮ್ಗೆ ಒಂದು 15 ಲಕ್ಷ ಆಗ್ಬಿಟ್ಟಿರುತ್ತೆ. ಅದು 50% ರಿಟರ್ನ್ ಕೊಟ್ಬಿಟ್ಟಿರುತ್ತೆ, 15 ಲಕ್ಷ ಆಗ್ಬಿಟ್ಟಿರುತ್ತೆ. ಸೊ ನೀವೇನ್ ಮಾಡ್ತೀರಾ, ನೀವು ಇದನ್ನ 5 ವರ್ಷ 6 ವರ್ಷ ಬಿಡ್ತೀರಾ ಅಂತಂದ್ರೆ ಇದು ಆಗುದಿಲ್ಲ. ಇನ್ನೊಂದ್ 2 ವರ್ಷ ವಾಪಸ್ ಕೆಳಗೆ ಬರ್ಬೋದು, ಅದರಿಂದ ವಾಪಸ್ 10ಕ್ಕೆ ಬರ್ಬೋದು. ಬಟ್ ನೀವು ಸ್ಮಾರ್ಟ್ ಆಗಿ ಏನ್ ಮಾಡ್ತೀರಾ ಅಂತಂದ್ರೆ, ಒಂದು ಇದರಿಂದ 5 ಲಕ್ಷದಲ್ಲಿ ಪ್ರಾಫಿಟ್ ಅಲ್ಲಿ ಇರೋದು, ಆ ಪ್ರಾಫಿಟ್ ನ ತಕೊಂಡ್ಬಿಡ್ರಿ. ಪ್ರಾಫಿಟ್ ತಕೊಂಡ್ರೆ ಒಂದು ಸ್ವಲ್ಪ ಪ್ರಾಫಿಟ್ ಅಲ್ಲಿ ಬಿಡಿ. 10 ಲಕ್ಷ ಒಂದು 4 ಲಕ್ಷ ತಕೊಂಡ್ಬಿಟ್ಟು, ಯಾವ್ದು 10 ಲಕ್ಷ ಸ್ಟಾಕ್ ಅಲ್ಲಿ ಅದನ್ನ ಬೇರೆ ಸ್ಟಾಕ್ 10 ಲಕ್ಷದಿಂದ ಯಾವ್ದೊಂದು 9 ಲಕ್ಷಕ್ಕೆ 8 ಲಕ್ಷಕ್ಕೆ ಬಿದ್ದೋಗಿರುತ್ತೆ, ಆ ಸ್ಟಾಕ್ ಚೆನ್ನಾಗಿದೆ. ಆ ಸ್ಟಾಕ್ ಚೆನ್ನಾಗಿಲ್ಲ ಅಂದ್ರೆ ನೀವು ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ. ಬಟ್ ಏನು ಅಂತಂದ್ರೆ ಒಂದ್ ಸ್ವಲ್ಪ ಲ್ಯಾಗ್ ಆಗ್ತಾ ಇರುತ್ತೆ. ಸೊ ನೀವೇನ್ ಮಾಡ್ತೀರಾ, ಅವಾಗ ಈ 10 ಲಕ್ಷ ಇಲ್ಲಿಂದ ತೆಗ್ದಿರೋದು ಒಂದು 2-3 ಲಕ್ಷ ತೆಗ್ದ್ಬಿಟ್ಟು ಇಲ್ಲಿಗೆ ಹಾಕೊಂತೀರಿ. ಸೊ ಅವಾಗ ಏನಾಗುತ್ತೆ ನಿಮ್ಗೆ ಇದರಲ್ಲಿ ನೆಕ್ಸ್ಟ್ ಇದು ಬೂಮ್ ಆಗುವಾಗ ನಿಮ್ಗೆ ದುಡ್ಡು ಮಾಡ್ಕೊಡುತ್ತೆ. ಇದರಿಂದ ಏನಾಗುತ್ತೆ ಸರ್, ನೋಡ್ರಿ ಸರ್, ಇದೇ ಇಡೀ ಬೆನಿಫಿಟ್ ಏನಂದ್ರೆ ಇಟ್ ಫೋರ್ಸಸ್ ಯು ಟು ಸೆಲ್ ಇನ್ ಹೈ. ಆ ಸ್ಟಾಕ್ ಕೆಳಗಿದ್ದಾಗ ನೀವು ಮೇಲಕ್ಕೆ ಹೋದಾಗ ಇಲ್ಲಿ ಸೆಲ್ ಮಾಡ್ಬಿಡ್ತೀರಾ, ಮೇಲಕ್ಕೆ ಬಂದಿದೆ ಸಾಕು ಅಂತ ಹೇಳ್ಬಿಟ್ಟು. ಬಟ್ ಯಾವ ಸ್ಟಾಕ್ ಕೆಳಗಿದೆ ಅದನ್ನ ನೀವು ಪರ್ಚೇಸ್ ಮಾಡ್ತೀರಾ. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಸೆಲ್ ಅಟ್ ಹೈ, ಬೈ ಅಟ್ ಲೋ. ನಾನು ನಿಮ್ಗೆ ಲಾಸ್ಟ್ ಇದ್ರಲ್ಲಿ ಏನೇನು ಕೊಟ್ಟಿದ್ದೆ ಮಾರ್ಕೆಟ್ ಸೈಕಲ್ ಹೇಳಿದ್ದೆ. ಸೊ ಇಲ್ಲಿ ನೀವು ಸ್ವಲ್ಪ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತೀರಾ. ಅಂಡ್ ಇನ್ನೊಂದು ಎಕ್ಸಾಂಪಲ್ ಕೊಡಿ ಸರ್ ಅಂದ್ರೆ ನಿಮ್ಗೆ ಅದನ್ನು ಹೇಳ್ತೀನಿ. ಟಾರ್ಗೆಟ್ ಬಂದು 70% ಈಕ್ವಿಟಿ ಏನ್ ಹಾಕಿರ್ತೀರಾ, ಅದು ಒಂದು ರ್ಯಾಲಿ ಅಂತ ಬಂದಾಗ ಅದು 80% ಬಂತು ಅಂತ ಅನ್ಕೊಳ್ಳಿ. ಆ 10% ನ ತೆಗ್ದೋಗ್ಬಿಡಿ, ಆ 10% ನ ತಗೊಂಡ್ಬಿಟ್ಟು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡ್ಬಿಡಿ. ಓಕೆನಾ, ಆ 10% ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡಿ, 7% ಗೆ ಬಿಟ್ ಹಾಕಿ. ಓಕೆನಾ, ನೀವು ದುಡ್ಡು 10 ವರ್ಷ ಆದ್ಮೇಲೆ ಎತ್ಕೊಂಡ್ರು ಆ 10% ಅನ್ನೋದಲ್ಲೇ ಇರುತ್ತೆ. ಇವಾಗ ಎತ್ಕೊಂಡ್ರು 10% ನಿಮ್ಗೆ ಬಂದಿರುತ್ತೆ. ಓಕೆನಾ, ಸೊ ಮತ್ತೆ ವಾಪಸ್ ರೀಇನ್ವೆಸ್ಟಿಂಗು ಅದು ನಿಮಗೆ ಬಿಟ್ಟಿದ್ದು ಸರ್. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಡಿಸಿಪ್ಲಿನ್ ಮಾಡ್ತೀರಾ ಅಂತಂದ್ರೆ ಆ ಪ್ರಿಡಿಕ್ಷನ್ಸ್ ಅನ್ನೋದು ನಿಮ್ಗೆ ಬೇಕಾಗಿಲ್ಲ. ಡಿಸಿಪ್ಲಿನ್ ಬಿಟ್ಸ್ ಪ್ರಿಡಿಕ್ಷನ್. ಆ ಪ್ರಿಡಿಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ತರ ಪ್ರಾಸೆಸ್ ನ ನೀವು ಫಾಲೋ ಮಾಡ್ಕೊಂಡು ಹೋಗಿ, ರೀಬ್ಯಾಲೆನ್ಸ್ ಮಾಡ್ರಿ, ರೆಗ್ಯುಲರ್ ಪೋರ್ಟ್ಫೋಲಿಯೋನ ಅನಲೈಸ್ ಮಾಡ್ರಿ. ಓಕೆನಾ, ಇವು ಮಾಡೋದ್ರ ಮೂಲಕ ನಿಮ್ಗೆ ಒಂದ್ ಸ್ವಲ್ಪ ಈಸಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬರ್ತೀರಾ ಸರ್ ಅಂತ ಅಂದ್ರೆ, ಇವಾಗ ಬಂದ್ಬಿಟ್ಟು ಒಂದ್ ಸ್ವಲ್ಪ ಅಡ್ವಾನ್ಸ್ ಹೋಗೋಣ ಸರ್. ಪೋರ್ಟ್ಫೋಲಿಯೋ ನೀವು ಹೇಳ್ಕೊಟ್ಟಿದ್ದು ಕರೆಕ್ಟ್ ಸರ್, ಬಟ್ ನನಗೆ ಒಂದ್ ಸ್ವಲ್ಪ ಅಡ್ವಾನ್ಸ್ ಹೋಗ್ಬೇಕು ಸರ್. ಅಡ್ವಾನ್ಸ್ ಹೇಳ್ಕೊಡಿ ಅಂತಂದ್ರೆ, ನಾವು ನಮ್ಮ ಫಿನಾನ್ಸ್ ಅಲ್ಲಿ ನಾವು ಒಂದು ಕಲ್ತಿರೋದು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾವು ಕೋರ್ ಅಂಡ್ ಸ್ಯಾಟಲೈಟ್ ಪ್ಲಸ್ ದಿ ಮಲ್ಟಿಪ್ಲೈರ್ಸ್ ಅಂತ ಹೇಳ್ತೀವಿ. ಹಂಗಂತಂದ್ರೆ ನೀವು ಈ ಪೋರ್ಟ್ಫೋಲಿಯೋದ ಸ್ಟ್ರಕ್ಚರ್ ನ ಹೇಗೆ ಮಾಡ್ತೀರಾ, ಅದನ್ನ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಂತೀರಾ, ಒಂದೊಂದು ರೂಪಾಯಿನೂ ಕೂಡ ನೀವು ಹೇಗೆ ರಿಟರ್ನ್ ಬಂದಿರೋ ಸೇವ್ ಮಾಡ್ಕೊಂಬೋದು ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ನೋಡಕ್ ಹೋದ್ರೆ ನಾವು ಇದನ್ನ ಕೋರ್ ಪೋರ್ಟ್ಫೋಲಿಯೋ ಅಂತ ಅಂತೀವಿ. ಇದರಲ್ಲಿ ನೀವು 70 to 80% ಏನಾಗುತ್ತೆ ಅಂತಂದ್ರೆ, ನಿಮ್ದು ಇದರಲ್ಲಿ ಲೋ ಕಾಸ್ಟ್ ಒಂದಿರುತ್ತೆ, ಬ್ರಾಡ್ ಸ್ಟೇಬಲ್. ಇದಾದ್ರೆ 70 to 80% ಬಂದ್ಬಿಟ್ಟು ನೀವು ಇಂಡೆಕ್ಸ್ ಫಂಡ್ಸ್ ಅಲ್ಲಿ, ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೊಂಡ್ ಬರ್ತೀರಾ. ಸೊ ಇದೇನಾಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಸೇಫ್ಟಿ ಅನ್ನೋದಿರುತ್ತೆ. ಸೊ ಈಗ ನಿಮ್ದು ಕೋರ್ ಪೋರ್ಟ್ಫೋಲಿಯೋ 70 to 80% ಏನ್ ಮಾಡುತ್ತೆ, ನೀವು 1 ಲಕ್ಷ ಇನ್ವೆಸ್ಟ್ ಮಾಡ್ಬೇಕು ಈಗ ಈಕ್ವಿಟಿ ಅಂತ ಫಿಕ್ಸ್ ಆಗಿದ್ರೆ 70 to 80% ನೀವು ಸೇಫ್ ಸೈಡ್ ಹೋಗ್ಬೇಕು. ಮಿಕ್ಕಿರೋ 20 to 30% ಮಾತ್ರನೇ ನಿಮ್ದು ಏನಾಗುತ್ತೆ ಅಂತಂದ್ರೆ, ಮಿಕ್ಕಿದ 20-30% ಮಾತ್ರನೇ ಒಂದ್ ಸ್ವಲ್ಪ ಸ್ಮಾಲ್ ಆಗಿ ಯೋಚನೆ ಮಾಡ್ಬೇಕು. ಓಕೆ, ನಾನು ಇನ್ನೊಂದ್ ಸ್ವಲ್ಪ ರಿಸ್ಕ್ ಮಾಡಕ್ ರೆಡಿ ಇದ್ದೀನಿ. ಇದ್ರ ನೀವೇನ್ ಮಾಡ್ತೀರಾ, ಒಂದ್ ಸ್ವಲ್ಪ ಲಿಟಲ್ ಬಿಟ್ ಟ್ರೇಡಿಂಗ್ ಅಂತ ನಿಮ್ಗೆ ಹೇಳೋದಿಲ್ಲ, ಬಟ್ ಒಂದ್ ಸ್ವಲ್ಪ ಸ್ಮಾಲರ್, ಸ್ವಲ್ಪ ಕಮ್ಮಿ ಟೈಮ್ ಅಲ್ಲಿ ನೀವು ಸ್ವಲ್ಪ ಸ್ಮಾಲ್ ಕ್ಯಾಪ್ ಅಲ್ಲಿ ಹಾಕೊಳ್ಳೋದು, ಇಲ್ಲಾಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಹಾಕೊಳ್ಳೋದು, ಇಲ್ಲಾಂದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ನಿಮ್ಗೆ ಅನ್ಸಿದ ಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬಿಟ್ಟು 1-2 ವರ್ಷ ರಿಟರ್ನ್ ಬುಕ್ ಮಾಡ್ಕೊಳ್ಳೋದು ಇರುತ್ತೆ. ಬಟ್ ಈ 70 to 80% ಏನಿದೆ ಇದೊಂದು ಸ್ವಲ್ಪ ನಿಮ್ಗೆ ಸೇಫ್. ಲಾರ್ಜ್ ಕ್ಯಾಪ್ ಅಲ್ಲಿ ಸ್ಟಾಕ್ ಸ್ವಲ್ಪ ಸೇಫ್ಟಿ ಇರುತ್ತೆ, ನಿಮಗೆ ಇದು ಸ್ವಲ್ಪ ಸೇಫ್ಟಿ ಇರುತ್ತೆ. ಸೊ ಇಲ್ಲಿಂದ ನಿಮಗೆ ತಲೆ ಕೆಡಿಸ್ಕೊಂಡು ಅವಶ್ಯಕತೆ ಇರಲ್ಲ. 80% ಸೇವ್ ಇರುತ್ತೆ. ಈ 20% ಅಲ್ಲಿ ನೀವು ಒಂದ್ ಸ್ವಲ್ಪ ರಿಸ್ಕ್ ತಗೊಂಡು ನೀವು ಒಂದ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಶಾರ್ಟ್ ಟರ್ಮ್ ಅಲ್ಲಿ ನೀವು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಎರ್ಜ್ ಇಟ್ಕೊಂಡು ನೀವು ಮಾಡಿದ್ರೆ ಖಂಡಿತವಾಗ್ಲೂ ದುಡ್ಡು ಆಗುತ್ತೆ. ಓಕೆನಾ, ಸೊ ಇದನ್ನ ಮಾತ್ರ ಮರಿಬೇಡಿ. ನಾನು ಅದನ್ನ ಹೇಳ್ತಿದ್ದೀನಿ. ಅಂದ್ಬಿಟ್ಟು ನೀವು ಹೇಳಿದ್ರಿ 70% ಈಕ್ವಿಟಿ ಹಾಕ್ಬೇಕು ಅಂದ ತಕ್ಷಣ ನಾನು ಆ 70 ಲಕ್ಷ ಏನ್ ಹಾಕ್ತೀನಿ, 70 ಲಕ್ಷ ಫುಲ್ ಸೇಫ್ಟಿ ಹಾಕಿ ಬಿಟ್ಬಿಡ್ತೀನಿ. ಇಲ್ಲ ಸರ್, 70 ಲಕ್ಷ ಒಂದು 50 ಲಕ್ಷ 60 ಲಕ್ಷ ಫಿಕ್ಸ್ ಬಿಟ್ಬಿಡಿ. ಇನ್ನೊಂದು 10 ಲಕ್ಷದಲ್ಲಿ ನೀವು 10 ವರ್ಷದವರೆಗೂ ನೀವು ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. 1 ವರ್ಷಕ್ಕೆ 2 ವರ್ಷ ನಾನು ಯಾವ್ದು ಹೋಲ್ಡ್ ಮಾಡ್ಬೋದು, 1 ವರ್ಷಕ್ಕೆ 2 ವರ್ಷ ನಾವು ಯಾವ್ದು ತಗೊಬಹುದು ಅಂತ ಆ ತರ ನೋಡ್ಕೊಂಡು ನೀವು ಖಂಡಿತವಾಗ್ಲೂ ಮಾಡ್ಬೇಕು. ಸೊ ಇದರಿಂದ ಏನಾಗುತ್ತೆ ಸರ್, ನಿಮ್ದು ಕಾಸ್ಟ್ ಅನ್ನೋದು ಸ್ವಲ್ಪ ಲೋ ಅಲ್ಲಿ ಇರುತ್ತೆ ಅಂಡ್ ನಿಮಗೆ ಎಕ್ಸ್ಪೆನ್ಸ್ ರೇಷನ್ ಅನ್ನೋದು ಕಮ್ಮಿ ಇರುತ್ತೆ. ಅಂಡ್ ಸ್ವಲ್ಪ ನೀವು ಟ್ಯಾಕ್ಸ್ ಸೇವ್ ಮಾಡ್ಕೊಬಹುದು. ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಅಂಡ್ ಏನಿದೆ SIP ಇನ್ನೊಂದ್ ಸ್ವಲ್ಪ ನೀವು ಹೇಳ್ತೀರಾ, ಇನ್ನೊಂದ್ ಸ್ವಲ್ಪ ನಾನು ಹೇಗೆ ದುಡ್ಡನ್ನ ಸೇವ್ ಮಾಡ್ಕೊಬಹುದು, ದುಡ್ಡನ್ನ ಗ್ರೋ ಮಾಡಬಹುದು ಅಂತ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ. SIP ಏನಿದೆ ಇದನ್ನ ಸ್ಟೆಪ್ ಅಪ್ ಮಾಡ್ಬಿಡಿ. ಸ್ಟೆಪ್ ಅಪ್ SIP ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ನಾರ್ಮಲ್ SIP ಅಂದ್ರೆ ಏನು, ನೀವು ತಿಂಗಳ 10,000 ಹಾಕೊಂಡು ಹೋಗ್ತೀರಾ ಅಂತ ಅನ್ಕೊಳ್ಳೋದು. 10,000 ತಿಂಗಳ ಹಾಕೊಂಡು ಹೋಗ್ತೀರಾ, 10K ಹಾಕೊಂಡು ನೀವು ಹೋಗ್ತಾ ಇರ್ತೀರಾ. ಬಟ್ ಸ್ಟೆಪ್ ಅಪ್ SIP ಅಂತ ಅಂದ್ರೆ ನೀವು 1 ವರ್ಷ ಆದ್ಮೇಲೆ ನೀವು ಏನ್ ದುಡ್ಡು ಹಾಕ್ತಾ ಇದ್ದೀರಾ, ಈಗ 10,000 1 ವರ್ಷ ಹಾಕ್ತಿದ್ರೆ 1 ವರ್ಷ ಆದ್ಮೇಲೆ 10,000 ಪ್ಲಸ್ ಇದ್ರ ಮೇಲೆ 10% ಅಂದ್ರೆ ಏನು, 10,000 10% ಎಷ್ಟು ಸರ್, 1,000. 10,000 ಪ್ಲಸ್ 1,000 11,000. 1 ವರ್ಷ ಆದ್ಮೇಲೆ ನೀವು ಇದನ್ನ
ಇನ್ಕ್ರೀಸ್ ಮಾಡ್ಕೊಂಡು ಸ್ಟೆಪ್ ಅಪ್ ಮಾಡ್ಕೊಂಡು ಈಗ 11,000 ಆಗ್ತೀನಿ ಸರ್, ಒಂದ್ ವರ್ಷ 4,000 ಹಾಕಿದ್ದೀನ, ಈ ವರ್ಷದಿಂದ ನಾನು 11,000 ಆಗ್ತೀನಿ ಅಂತ ಹೇಳ್ತೀರಾ. ನೆಕ್ಸ್ಟ್ ವರ್ಷ ಆದ್ಮೇಲೆ ಮತ್ತೆ 10% ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಈಗ ಇನ್ಕ್ರೀಸ್ ಮಾಡುವಾಗ ಏನಾಗುತ್ತೆ ಅಂತಂದ್ರೆ, ಈಗ ನಾನು ಒಂದು ಇದಿದೆ ಸರ್ ರಿಪೋರ್ಟ್ ನಾನು ಓದಿರೋದು ಏನಂತಂದ್ರೆ, ಈಗ 10,000 ಮಾಡ್ಕೊಂಡ್ ಬರುವಾಗ ಒಬ್ಬ ಮನುಷ್ಯ ಬರೀ 10,000 10 ವರ್ಷಕ್ಕೆ ಮಾಡ್ದ, 20 ವರ್ಷಕ್ಕೆ ಮಾಡ್ದ ಅಂತ ಅನ್ಕೊಳ್ಳಿ. ಅವನ ಹತ್ರ 1 ಕೋಟಿ ಚಿಲ್ಲರೆ ಇರುತ್ತೆ. ಬಟ್ ಅದೇನಾದ್ರೂ 10% ವರ್ಷ ಇನ್ಕ್ರೀಸ್ ಮಾಡ್ಕೊಂಡ್ ಬರ್ತಿದ್ರೆ ನಂತರ ಹತ್ರ 2.5 ಕೋಟಿ ಇರುತ್ತೆ ಅವನ ಹತ್ರ. ಓಕೆನಾ, ಅಂದಾಜಲ್ಲಿ ಹೇಳ್ತಿದ್ದೀನಿ, ಫಿಕ್ಸ್ ನಂಬರ್ ಅಲ್ಲ. ಸೊ ಅಮೌಂಟು ಡಬಲ್ ಆಗುತ್ತೆ. ನೀವು ಒಂದ್ ಸ್ವಲ್ಪ ರಿಸ್ಕ್ ತಗೋಬೇಕು. 10% ಇನ್ಕ್ರೀಸ್ ಮಾಡಬೇಕು. 1,000 ರೂಪಾಯಿ ದೊಡ್ಡ ವಿಷಯ ಅಲ್ಲ ಸರ್. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಅಂಡ್ ಈ ಟ್ಯಾಕ್ಸ್ ನೀವು ಸೇವ್ ಮಾಡೋದು ಅದನ್ನ ನನಗೆ ಹೇಳ್ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಡ್ತೀರಾ ಅಂತಂದ್ರೆ, ಕಾಮನ್ ಪೋರ್ಟ್ಫೋಲಿಯೋ ಮಿಸ್ಟೇಕ್ಸ್, ಜನರಲ್ ಮಾಡೋ ಮೇಜರ್ ಮಿಸ್ಟೇಕ್ಸ್ ಏನಿದೆ ಅಂತಂದ್ರೆ, ಫಸ್ಟ್ ಬಂದ್ಬಿಟ್ಟು ಓವರ್ ಡೈವರ್ಸಿಫಿಕೇಷನ್. ಅವ್ರ ಡೈವರ್ಸಿಫೈ ಮಾಡ್ಬೇಕಂತ ಅವ್ರಿಗೆ ಗೊತ್ತು, ಹಂಗಂದ್ಬಿಟ್ಟು ಕಂಪ್ಲೀಟ್ ಡೈವರ್ಸಿಫೈ ಅಲ್ಲ. ಹೆಂಗಂತಂದ್ರೆ 15 ಓವರ್ಲ್ಯಾಪಿಂಗ್ ಫಂಡ್ಸ್ ಈಸ್ ಇನ್ ಡೈವರ್ಸಿಫಿಕೇಶನ್, ಇಟ್ಸ್ ಅ ಕ್ಲಟರ್. ನಾನೇನ್ ಹಾಕೊಂಡ್ಬಿಟ್ಟು ಸಡನ್ ಒಂದು 15 ಸ್ಟಾಕ್ಸ್ 20 ಸ್ಟಾಕ್ಸ್ ಎಲ್ಲಾ ಸೆಕ್ಟರ್ಗೂ ಒಂದೊಂದು ಹಾಕ್ಬಿಡೋದು, ಹಂಗ ಆಗೋದಿಲ್ಲ. ನೀವು ಒಂದು ಕೂತ್ಕೊಂಡು ಅನಲೈಸ್ ಮಾಡಬೇಕು. ಒಂದು ಸೆಕ್ಟರ್ ನೀವು ನೆಕ್ಸ್ಟ್ 5-10 ಇಯರ್ಸ್ ಅಲ್ಲಿ ಯಾವ ಸೆಕ್ಟರ್ ಬೂಮ್ ಆಗುತ್ತೆ ಅದ್ರ ಮೇಲೆ ಒಂದ್ ಸ್ವಲ್ಪ ಹಾಕಿ, ನೆಕ್ಸ್ಟ್ 3 to 4 ಇಯರ್ಸ್ ಅಲ್ಲಿ ಯಾವ್ದು ಬೂಮ್ ಆಗುತ್ತೆ ಅದ್ರ ಮೇಲೆ ಒಂದ್ ಸ್ವಲ್ಪ ಹಾಕಿ, ಆಮೇಲೆ ನಿಮ್ಗೆ ಯಾವ ಸ್ಟಾಕ್ಸ್ ಇನ್ನೊಂಚೂರು ಬೆಳೆಯುತ್ತೆ, ಯಾವ ಕಂಪ್ನಿ ಬೆಳೆಯುತ್ತೆ ಅದ್ರ ಮೇಲೆ ಒಂದ್ ಸ್ವಲ್ಪ ಹಾಕಿ. ಬಟ್ ಏನಾಗುತ್ತೆ ಅಂದ್ರೆ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ, ಹೌದಾ ಹೌದು ಇಲ್ಲಿ ನಾನೊಂದು ಫಾರ್ಮಾ ಸ್ಟಾಕ್ ತಗೊಂತೀನಿ, ಒಂದು IT ಸ್ಟಾಕ್ ತಗೊಂತೀನಿ, ಒಂದು ಇನ್ಫ್ರಾಸ್ಟ್ರಕ್ಚರ್ ತಗೊಂತೀನಿ, ಒಂದು ಡಿಫೆನ್ಸ್ ತಗೊಂತೀನಿ, ಒಂದು ಲಾರ್ಜ್ ಕ್ಯಾಪ್ ಅಲ್ಲಿ ತಗೊಂತೀನಿ, ಒಂದು ಸ್ಮಾಲ್ ಕ್ಯಾಪ್ ಅಲ್ಲಿ ತಗೊಂತೀನಿ, ಒಂದು ಮಿಡ್ ಕ್ಯಾಪ್ ಅಲ್ಲಿ ತಗೊಂತೀನಿ, ಹಿಂಗ ಆಗುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ 5 ಸೆಕ್ಟರ್ 3 ಟೈಪ್. ಲಾರ್ಜ್ ಸೆಕ್ಟರ್ ಅಲ್ಲಿ ನಿಮ್ಗೆ ಫಾರ್ ಎಕ್ಸಾಂಪಲ್ ಲಾರ್ಜ್ ಕ್ಯಾಪ್ ಹೋಗುತ್ತೆ ಅಂತ ಅನ್ಕೊಳ್ಳಿ, ಲಾರ್ಜ್ ಕ್ಯಾಪ್ ಅಲ್ಲಿ 3 ಸ್ಟಾಕ್ಸ್ ಹೋಗ್ತಾರೆ ಅವರು. ಮತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ ಅವೆಲ್ಲ ತಪ್ಪು. ಒಂದು 15-20 ಸ್ಟಾಕ್ ಮೇಲೆ ನೀವು ಇನ್ವೆಸ್ಟ್ ಮಾಡೋದು ಖಂಡಿತವಾಗ್ಲೂ ತಪ್ಪು. ಮ್ಯಾಕ್ಸ್ ಟು ಮ್ಯಾಕ್ಸ್ 7 ಇಲ್ಲ ಅಂದ್ರೆ 6 to 7 8 ಕೂಡ ಓಕೆ. ಬಟ್ ನಿಮ್ ಫಂಡ್ಸ್ ಹೆಂಗ್ ಹೋಗ್ತಿದೆ, ಫಾರ್ ಎಕ್ಸಾಂಪಲ್ 10,000 ಇಟ್ಕೊಂಡು ನೀವು 7,000 ಸ್ಟಾಕ್ ಹಾಕಿದ್ರೆ ಯೂಸ್ ಇಲ್ಲ. ಬಟ್ ನಿಮ್ಮ ಫಂಡ್ಸ್ ಪ್ರಕಾರ ನೀವು ಹಾಕ್ಬೇಕಾಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚೇಸಿಂಗ್ ಯುವರ್ ಲಾಸ್ಟ್ ಇಯರ್ ವಿನರ್. ಲಾಸ್ಟ್ ಇಯರ್ ವಿನರ್ ಅಂತಂದ್ರೆ ಏನು, ಲಾಸ್ಟ್ 1 ವರ್ಷದಲ್ಲಿ ಇವಾಗ ರಿಲಯನ್ಸ್ ಬಂದ್ಬಿಟ್ಟು 1,000 ಇದ್ದು 2,000 ಆಗ್ಬಿಟ್ಟಿದೆ ಅಂತ ಅನ್ಕೊಳ್ಳೋದು. ಜಸ್ಟ್ ಅರೌಂಡ್. ಓಕೆನಾ, 1,000 ಇದ್ದು 2,000 ಆಗ್ಬಿಟ್ಟಿದೆ ಅಂತ ಇವಾಗ ನಿಮಗೆ 2,000 4,000 ಆಗ್ಬೋದಲ್ಲ, ಬಾ ಜಸ್ಟ್ ಲಾಸ್ಟ್ ಇಯರ್ ನೋಡಿದ್ರೆ ಆಗಲ್ಲ. ನೀವು ಒಂದ್ ಸ್ವಲ್ಪ ಫ್ಯೂಚರ್ ನೋಡ್ಕೊಂಡು ಕೂಡ ಮಾಡ್ಬೇಕಾಗುತ್ತೆ. ಓಕೆನಾ. ಸೆಕೆಂಡ್ ಕೂಡ ಅರ್ಥ ಆಗಿದೆ. ಥರ್ಡ್ ಮಿಸ್ಟೇಕ್ ಏನ್ ಮಾಡ್ತಾರೆ, ರೀಬ್ಯಾಲೆನ್ಸಿಂಗ್ ಮಾಡಲ್ಲ. ಒಂದು ದುಡ್ಡು ಹಾಕ್ಬಿಟ್ರ ಆಯ್ತು, ನನ್ ಕೆಲಸ ಮುಗೀತು, ನಮ್ ಬಸ್ ಹೇಳಿದ್ರೆ 10 ವರ್ಷ ಹಿಂಗೆ ಬಿಡ್ಬೇಕು ಅಂತ ಹೇಳಿ 10 ವರ್ಷ ಬಿಟ್ಬಿಡೋದು. ಈ 10 ವರ್ಷದಲ್ಲಿ ಏನಾಗುತ್ತೆ, 1 ಲಕ್ಷ ಆಗಿರೋ ಸ್ಟಾಕು ಅದು 1 ಲಕ್ಷ ಹಾಕಿದ್ರು ಒಂದು ಸ್ಟಾಕ್ಗೆ ಅದು ಒಂದು 5 ಲಕ್ಷ ಆಗ್ಬಿಟ್ಟಿರುತ್ತೆ. ಬಟ್ ಅವ್ರು ಏನ್ ಮಾಡ್ತಾರೆ, ಬಾಸ್ 10 ವರ್ಷ ಹೇಳೋರೆ ತೆಗಿಬಾರ್ದು. ಬಟ್ ಏನಾಗುತ್ತೆ, ಇದು ಒಂದು 5-6 ವರ್ಷ ಆದ್ಮೇಲೆ ಸ್ಟಾಕ್ ಅಲ್ಲಿ ಕೆಳಗೆ ಬಿದ್ದೆ ಬೀಳುತ್ತೆ. 5 ಲಕ್ಷ ಆಗಿರೋದು ವಾಪಸ್ 1 ಲಕ್ಷಕ್ಕೆ ಬಂದಿರುತ್ತೆ. ಅವಾಗ ಹೊಟ್ಟೆ ಹೊಡ್ಕೊಂತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಒಂದ್ ಸ್ಟಾಕ್ ಬಂದ್ಬಿಟ್ಟು ಅದು ಬಿದ್ದೋಗ್ತಾ ಇರುತ್ತೆ. ಆ ಕಂಪ್ನಿ ಬಗ್ಗೆ ತುಂಬಾ ಕೆಟ್ಟ ನ್ಯೂಸ್ ಗಳು ಇರ್ತದೆ. ಆ ಕಂಪ್ನಿ ಓನರೇ ಸೆಲ್ ಮಾಡ್ತಿರ್ತಾನೆ, FIR ಸೆಲ್ ಮಾಡ್ತಿದ್ದಾರೆ, ಕಂಪ್ನಿ ಕಚಡ ಅಂತ ಗೊತ್ತಾಗ್ಬಿಟ್ಟಿದೆ. 2-3 ವರ್ಷ ಚೆನ್ನಾಗಿತ್ತು, ಆಮೇಲೆ ಏನೋ ಸ್ಕ್ಯಾಮ್ ಏನೋ ಒಂದು ಆಯ್ತು ಅಂತ ಅನ್ಕೊಳ್ಳಿ. ಅವಾಗ ಕೂಡ ನಮ್ ಭಾಷೆ 10 ವರ್ಷ ಇಲ್ಲ. ರೀಬ್ಯಾಲೆನ್ಸಿಂಗ್ ಮಾಡ್ತಾ ಇರಬೇಕು, ಅದನ್ನ ನೀವು ಚೇಂಜ್ ಮಾಡ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು, ಅಲ್ಲಿಂದ ದುಡ್ಡುಗಳು ಶಿಫ್ಟ್ ಮಾಡ್ತಾ ಇರಬೇಕು. ಅದು ನನಗೆ ಹೇಳ್ತಿರೋದು. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೂ ಮಚ್ ಇನ್ ಒನ್ ಸ್ಟಾಕ್. ಒಂದೇ ಸ್ಟಾಕ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದ್ ಸ್ಟಾಕ್, ಫಾರ್ ಎಕ್ಸಾಂಪಲ್ ಒಬ್ಬ ಎಂಪ್ಲಾಯ್ ಸ್ಟಾಕ್ ಅಂತ ಅನ್ಕೊಳ್ಳಿ. ಈಗ ನಾನು ರಿಲಯನ್ಸ್ ಕಂಪ್ನಿ ಕೆಲಸ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಈಗ ನಾನೇನ್ ಮಾಡ್ಬಿಡ್ತೀನಿ, ರಿಲಯನ್ಸ್ ನಮ್ಮ ಕಂಪ್ನಿ ಅಲ್ವಾ, ನಕ್ಕ ಒಳ್ಳೆ ನಡೀತೈತೆ ಬಾ ಇಲ್ಲ, ಅದಕ್ಕೆ ಹಾಕೊಂಡು ರಿಲಯನ್ಸ್ ಮೇಲೆ ನೀವು ಫುಲ್ ದುಡ್ಡು ಹಾಕ್ಬಿಡ್ತೀರಾ. ಬಟ್ ಏನಾಗುತ್ತೆ ಅಂತಂದ್ರೆ, ಈಗ ಅಕಸ್ಮಾತ್ ಆ ಕಂಪ್ನಿ ಬಿದ್ದೋಯ್ತು ಅಂತಂದ್ರೆ ನಿಮ್ಗೆ ಅಲ್ಲಿ ಸ್ಯಾಲ್ರಿ ಮೇಲೂ ಬೀಳುತ್ತೆ. ಆ ಕಂಪ್ನಿ ಬಿತ್ತು ನಿಮ್ಗೆ ಸ್ಯಾಲ್ರಿಲಿಂದ ಬರುತ್ತೆ, ಕಂಪ್ನಿ ಮುಳುಗೋಗುತ್ತೆ. ಜೊತೆ ನೀವು ಹಾಕಿದ ದುಡ್ಡು ಕೂಡ ಹೋಯ್ತು, ನೀವೇನ್ ಸೇವ್ ಮಾಡ್ಕೊಂಡು ಹಾಕಿರ್ತೀರ ದುಡ್ಡು ಇದಕ್ಕೆ, ಅದು ಕೂಡ ಹೋಗುತ್ತೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಒಂದೇ ಸ್ಟಾಕ್ ಮೇಲೆ ಯಾವತ್ತೂ ಎಲ್ಲ ದುಡ್ಡು ಹಾಕ್ಬಾರ್ದು. ಓಕೆನಾ. ಸೊ ಡಿಫ್ರೆಂಟ್ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಇಗ್ನೋರಿಂಗ್ ಕಾಸ್ಟ್ ಅಂಡ್ ಟ್ಯಾಕ್ಸ್. ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್. ನೀವೇನ ಮ್ಯೂಚುವಲ್ ಫಂಡ್ಸ್ ಎಲ್ಲ ಮಾಡ್ತಿದ್ದೀನಿ ಅಂತ ಅಂದ್ರೆ, ನಿಮ್ಗೆ ಈ ಎಕ್ಸ್ಪೆನ್ಸ್ ರೇಷಿಯೋಸ್ ಏನಿರುತ್ತೆ, ಫೀಸ್ ಗಳು ಏನಿರುತ್ತೆ, ಅದು 1% ಡಿಫ್ರೆನ್ಸ್ ಆದ್ರೂ ನೀವು 20 ವರ್ಷ 30 ವರ್ಷ ಮಾಡೋದ್ರಿಂದ ಲಕ್ಷಾಂತರ ರೂಪಾಯಿ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ನಿಮಗೆ ಲಕ್ಷಾಂತರ ರೂಪಾಯಿ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಸೊ ನೋಡ್ಕೊಂಡು ಎಕ್ಸ್ಪೆನ್ಸ್ ರೇಷಿಯೋ ಮಾಡ್ಕೊಳ್ಳಿ. ಓಕೆನಾ. ಎಸ್ ಗೈಸ್, ಇವಾಗ ಬಂದ್ಬಿಟ್ಟು ನಾವು ಟ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮ್ಗೆ ಗೊತ್ತಿದೆ LTGS ಮತ್ತೆ STGS ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಗಳು ಏನಿದೆ ಅಂತ ನಿಮ್ಗೂ ಗೊತ್ತಿದೆ. ಸೊ ನೀವು ನೋಡಕ್ ಬಂದ್ರೆ ನಮ್ದು ಶಾರ್ಟ್ ಟರ್ಮ್ ಅಲ್ಲಿ ನೀವು ಮಾಡ್ತೀರಾ ಶಾರ್ಟ್ ಟರ್ಮ್ ಟ್ಯಾಕ್ಸ್ ಬಂದ್ಬಿಟ್ಟು ನಿಮಗೆ ಎಷ್ಟೇ ಹಾಕೊಂಡಿನ ಅಷ್ಟೇ ನಿಮ್ಗೆ ಗೊತ್ತಿದೆ. LGST ಅಂತ ಹಾಕೊಬೇಕಾಗುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಅಂಡ್ ಶಾರ್ಟ್ ಟರ್ಮ್ ನಾನು ಶಾರ್ಟ್ ಟರ್ಮ್ ಎಷ್ಟೇ ಹಾಕ್ತೀನಿ, ಲಾಂಗ್ ಟರ್ಮ್ LT ಅಂತ ಹಾಕ್ತೀನಿ. ಸೊ ನೀವು ನೋಡಕ್ ಬಂದ್ರೆ ಇವಾಗ ನಮ್ಮ ಇದೆಷ್ಟಿದೆ 20% ಇದೆ ಅಂತ ಅನ್ಕೊಳ್ಳೋಣ. ಈಗ ಇದು ಬಂದ್ಬಿಟ್ಟು ನಮ್ದು 12% ಮಾತ್ರ ಲಾಂಗ್ ಟರ್ಮ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಏನಾಗುತ್ತೆ ಸರ್, ಇವಾಗ ಲಾಂಗ್ ಟರ್ಮ್ ಅಲ್ಲಿ ಒಂದು ಸ್ಟಾಕ್, ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕ್ ನಾನು ತಗೊಂತೀನಿ. ಈಗ ಒಂದು ಸ್ಟಾಕ್ ನಾನು ತಗೊಂಡ್ಬಿಟ್ಟು ಅದು ನನಗೆ ಏನಂತಂದ್ರೆ 50% ರಿಟರ್ನ್ ಕೊಟ್ಟಿದೆ. ನಾನು 1 ಲಕ್ಷ ಹಾಕಿದೆ, ಅದು 1.5 ಲಕ್ಷ ಆಗಿದೆ. ಬಟ್ ಇವಾಗ ಟೈಮ್ ಬಂದ್ಬಿಟ್ಟು ಏನಾಗಿದೆ ಅಂತಂದ್ರೆ 11 months 20 days ಆಗಿದೆ. ಓಕೆನಾ. 11 months 20 days ಆಗಿದೆ. ಬಟ್ ಇವಾಗ ಏನಾಗುತ್ತೆ ಅಂತಂದ್ರೆ, ನೀವು 50% ನೀವು ಏನೋ ಸೆಲ್ ಮಾಡ್ಬಿಟ್ರೆ, ಈಗ ನೀವು ಒಂದು 50,000 ಪ್ರಾಫಿಟ್ ಆಗಿದೆಯಲ್ಲ, 50,000ದಲ್ಲಿ ನೀವು 20% ನೀವು ಇಷ್ಟು 20% ಅಂದ್ರೆ ಇಷ್ಟು 10,000 ನೀವು ಗೌರ್ಮೆಂಟ್ ಕೊಟ್ಬಿಡ್ಬೇಕಾಗುತ್ತೆ. ಬಟ್ ಅದೇನಾದ್ರೂ ನೀವು ಒಂದು ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ, ಸರ್ 11 ತಿಂಗಳು 20 ದಿನ ಆಗುತ್ತೆ, ನನಗೊಂದು 10 ದಿನ 11 ದಿನ ಕಾಯ್ದು ಬಿಟ್ರೆ, ಇಲ್ಲ ಒಂದು 15 ದಿನ ಕಾಯ್ದು ಬಿಟ್ರೆ, ಇದು ನಂದು LTGS ಕೌಂಟ್ ಆಗುತ್ತೆ.
1 ಇಯರ್ಕಿಂತ ಮೇಲೆ ಇರೋದ್ರಿಂದ ನನಗೆ ಏನಾಗುತ್ತೆ ಸರ್, ಇದು ಟ್ಯಾಕ್ಸ್ ಬಿಲ್ ನನಗೆ ಬರೀ 12% ಬೀಳುತ್ತೆ ಸರ್. ಓಕೆನಾ, ಈ 12% ಎಷ್ಟು ನೀವು ಕಟ್ಟಬೇಕಿರೋದೇ ಬರೀ ನಿಮ್ಗೆ 6,000 ಕಟ್ತೀರ. ಸೊ ನಿಮಗೆ 4,000 ಉಳಿಯುತ್ತೆ. ಜಸ್ಟ್ ನೀವೇನ್ ಮಾಡ್ಬೇಕಿರೋದು, ನೀವು ಮಾಡ್ಬೇಕಿರೋದು ಏನು ಅಂತಂದ್ರೆ ಜಸ್ಟ್ ಒಂದು 10 ದಿನ ಕಾಯ್ಬೇಕು. 10 ದಿನ ಕಾಯ್ದ್ರೆ ನಿಮಗೆ 4,000 ಪ್ರಾಫಿಟ್ ಆಗುತ್ತೆ. ಅದೇ 10 ದಿನ ಕಾಯ್ದು ಸೆಲ್ ಮಾಡ್ತೀರಾ ಅಂತಂದ್ರೆ ನಿಮಗೆ 4,000 ಲಾಸ್ ಆಗುತ್ತೆ. ಸೊ ಈ ತರ ತುಂಬಾ ಲೂಪ್ ಹೋಲ್ಸ್ ಇರುತ್ತೆ. ಅದಕ್ಕೆ ನೀವು ಟೈಮ್ ಕೊಟ್ಕೊಂಡು ಕಲ್ತ್ಕೊಬೇಕಾಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೆಟ್ಟಿಂಗ್ ಎಮೋಷನ್ಸ್ ಡಿಸೈಡ್. ಪ್ಯಾನಿಕ್ ಸೆಲ್ಲಿಂಗ್ ಮಾಡೋದು, ಇಲ್ಲ ಗ್ರೀಡಿ ಬೈಯಿಂಗ್ ಮಾಡೋದು. ಹೆಂಗೆ ಅಂತಂದ್ರೆ ಇವಾಗ ಮಾರ್ಕೆಟ್ ಕೆಳಗೆ ಬೀಳ್ತಿದೆ ಸರ್, ಎಲ್ಲ ಸೆಲ್ ಮಾಡ್ತಾರೆ, ನಾನು ಸೆಲ್ ಮಾಡ್ಬಿಡ್ತೀನಿ ಸರ್, ಇವಾಗ ಪ್ಯಾನಿಕ್ ಮಾರ್ಕೆಟ್ ಬಿದ್ದೋಗುತ್ತೆ ಸರ್, ಇದಕ್ಕೂ ವಾಪಸ್ ಮೇಲೆ ಕೆಳಗೆ ಪ್ರೈಸ್ ಬರುತ್ತೆ. ಒಂಚೂರು ಅರ್ಥ ಮಾಡ್ಕೊಂಡ್ರೆ ಪ್ಯಾನಿಕ್ ಸೆಲ್ಲಿಂಗ್ ಮಾಡೋದಲ್ಲ. ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳ್ತಿದ್ಯಾ, ನಿಮ್ ಸ್ಟಾಕ್ಸ್ ಕಮ್ಮಿ ಸಿಗ್ತಿದ್ಯಾ, ನಿಮ್ಗೆ ಒಂದು ಒಳ್ಳೆ ಸ್ಟಾಕ್ ಇದೆ ಸರ್, ಅದನ್ನ ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ ಬಿದ್ದೋಗ್ತಿದೆ ಸರ್, ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗ್ತಿದೆ, ಬಿದ್ದೋಗ್ತಿದೆ ಅಂದ್ರೆ ಒಳ್ಳೇದಲ್ವಾ? ಇಡೀ ಸ್ಟಾಕ್ ಮಾರ್ಕೆಟ್ ಬೀಳ್ತಿದೆ, ಅದೊಂದು ಸ್ಟಾಕ್ ಬೀಳ್ತಿಲ್ಲ. ಸೊ ನೀವೇನ್ ಮಾಡ್ಬೇಕು, ಸ್ಟಾಕ್ ಚೆನ್ನಾಗಿದೆ, ಆ ಕಂಪನಿ ಚೆನ್ನಾಗಿದೆ, ನಿಮ್ಗೆ ಅದು ಇನ್ನ ಕಮ್ಮಿ ಪ್ರೈಸ್ ಸಿಗ್ತಿದೆ, ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ರಿ. ಬಟ್ ಆ ಕಂಪನಿ ಚೆನ್ನಾಗಿರ್ಬೇಕು, ಸುಮ್ಮನೆ ಬ್ಲೈಂಡ್ ಆಗಿ ಮಾಡೋದಲ್ಲ. ಓಕೆನಾ, ಸೊ ಫಂಡಮೆಂಟಲ್ ಅನಾಲಿಸಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅಂಡ್ ಸುಮ್ಮನೆ ಗ್ರೀಡಿಲ್ ಬೈ ಮಾಡ್ತಾರೆ. ಯಾರೋ ಒಬ್ರು ಹೇಳ್ಬಿಟ್ಟು ರಿಲಯನ್ಸ್ ಎಲ್ಲ ನಾನು 20% ತೆಗೆದಿದ್ದೀನಿ, ಇನ್ನೊಂದು 50% ಹೋಗುತ್ತೆ ಮತ್ತೆ ಅದಕ್ಕೆ ಹಾಕಿರೋದು ಅಂತ ಹೇಳ್ತಾರೆ. ಸೊ ನೀವೇನ್ ಮಾಡ್ತೀರಾ, ಹೌದಾ ಇವ್ರು ನಾನು ಎಲ್ಲ ದುಡ್ಡು ತಗ್ಬಿಟ್ಟು ರಿಲಯನ್ಸ್ ಹಾಕ್ತೀನಿ ಅಂತ ದೊಡ್ಡ ಕೆಲಸ ಎಲ್ಲ ಮಾಡ್ಬೇಡ್ರಿ. ನೀವು ಕೂತ್ಕೊಳ್ರಿ, ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ರಿ, ಡೈವರ್ಸಿಫಿಕೇಶನ್ ಇರಲಿ, ಅಲೋಕೇಶನ್ಸ್ ಇರಲಿ, ಅಂಡ್ ರೀಬ್ಯಾಲೆನ್ಸಿಂಗ್ ಇರಲಿ, ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸರ್ ನೆಕ್ಸ್ಟ್ ಬನ್ನಿ ಸರ್ ಅಂತಂದ್ರೆ ದಿ ಬೆಸ್ಟ್ ಪೋರ್ಟ್ಫೋಲಿಯೋ ಅನ್ನೋದು ನನ್ಗೆ ಇವಾಗ ಎಷ್ಟು ಹೇಳ್ತೀವಿ, ಏನ್ ಹೇಳಿದೆ ಅದನ್ನೇ ಹೇಳ್ತೀನಿ. ಮತ್ತೆ ನಿಮಗೆ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡುವಾಗ ನಿಮ್ಗೆ ಒಂದು ಅಲೋಕೇಶನ್ ಹೆಂಗ್ ಮಾಡ್ತೀರಾ, ನಿಮ್ಮ ಫಂಡ್ಸ್ ಅಲೋಕೇಶನ್ ಹೆಂಗ್ ಮಾಡ್ತೀರಾ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಡೈವರ್ಸಿಫಿಕೇಶನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ರೀಬ್ಯಾಲೆನ್ಸಿಂಗ್ ಅನ್ನೋದು ನಿಮ್ಗೆ ಹೇಳಿದೀನಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕಿಂತ ಮೈನ್ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ನಿಮ್ಗೆ ಡಿಸಿಪ್ಲೈನ್ ಅಲ್ಲಿ ಕೂತ್ಕೊಂಡಿದ್ದೀರಾ, ಇದನ್ನೋದು ನಿಮ್ಗೆ ಡಬಲ್ 100 ಟೈಮ್ಸ್ ನೀವು ಡಿಸಿಪ್ಲಿನ್ ಇದೀರಾ ಇಲ್ಲ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಓಕೆನಾ ಗೈಸ್, ಡಿಸಿಪ್ಲಿನ್ ಅನ್ನೋದು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದು ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಬರ್ತೀರಾ ಅಂತಂದ್ರೆ ನೆಕ್ಸ್ಟ್ ಏನಿಲ್ಲ ಗೈಸ್, ಮುಗಿದೋಯ್ತು. ಸೊ ಏನೋ ಯಾರಾದ್ರೂ ಲೈಕ್ ಮಾಡ್ಕೊಂಡಿಲ್ಲ, ನಿಮ್ಗೆ ಏನೋ ವರ್ತ್ ಇಟ್ ಅನ್ನಿಸ್ತಿದೆ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡ್ಕೊಂಬಿಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಡೇ 1 ಇಂದ ಕಂಟಿನ್ಯೂ ಮಾಡ್ಕೊಂಡ್ ಬನ್ನಿ, ಬಿಕಾಸ್ ನಿಮ್ಗೆ ಇದಕ್ಕಿಂತ ನಾಲೆಜ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಓಕೆನಾ, ಸೊ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಿಮಗೆ ಗೊತ್ತೇ ಇದೆ, ಸ್ವಿಂಕೆಟ್ಲಿಸ್ಟ್ ಕನ್ನಡ ಅಂತ ಹೇಳ್ಬಿಟ್ಟು, ಇಲ್ಲಿಗೆ ಬನ್ನಿ ಸರ್. ಆಮೇಲೆ PDF ಹೇಗೆ ಸಿಗುತ್ತೆ ಅಂತಂದ್ರೆ PDF ಫಸ್ಟ್ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ನೀವು ಒಂದೇ ಒಂದ್ಸಲ ಸರ್ ಮೆಸೇಜ್ ಹಾಕ್ಬಿಟ್ಟು, ಸರ್ ನನಗೆ ಈ ವಿಡಿಯೋದು ನಂಗೆ PDF ಬೇಕು ಸರ್ ಅಂತಂದ್ರೆ ನಾನು ನಿಮಗೆ PDF ಅನ್ನೋದು ಕಳಿಸ್ಕೊಟ್ಬಿಡ್ತೀನಿ. ಓಕೆನಾ, ಅಂಡ್ ನಿಮ್ಗೆ ಏನಾದ್ರು ನಮ್ಮ ಸ್ಟ್ರಾಟಜಿ ಕಲಿಬೇಕು, ನಮ್ಮ ಸ್ಟ್ರಾಟಜಿ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ರೆ ನಮ್ದು ಹತ್ರ 72 to 80% ಅಕ್ಯೂಸ್ ಇರೋ ಸ್ಟ್ರಾಟಜಿ ಇದೆ. ಸ್ವಿಂಗ್ ಸ್ಟ್ರಾಟಜಿ ಮತ್ತೆ F ಅನ್ನೋದು 2 ಇದೆ. ಸೊ ನೀವೇನ ಕಲಿಬೇಕು ಅಂತ ಅನ್ಸಿದ್ರೆ ನಾನು ಮೊದಲೇ ಅದನ್ನು ಹೇಳ್ತಿದ್ದೀನಿ, ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್, ಬಟ್ ನಮ್ಮ ಹತ್ರ 100% ಪ್ರೂಫ್ ಇದೆ. ಈ ಕರ್ನಾಟಕದಲ್ಲಿ ಯಾರು ಪ್ರೂಫ್ ಕೂಡ ನಮ್ಮ 110% ಪ್ರೂಫ್ಗಳಿದೆ, ಅದೆಲ್ಲ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗುತ್ತೆ. ಸೊ ನೀವು ಕಲ್ತ್ಕೊಬೇಕು, ಇಲ್ಲಾಂದ್ರೆ ಏನೇ ಡೌಟ್ಸ್ ಇದೆ ಸರ್, ಇಲ್ಲ ಸರ್ ಏನು ಕ್ಲಾಸಸ್ ಏನು ಬೇಡ, ನನಗೆ ಫ್ರೀಯಾಗಿ ನಾನು ಮೆಂಟರ್ಶಿಪ್ ಕೊಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಸರ್, ನಿಮ್ಗೆ ಕ್ಲಾಸ್ ಅಲ್ಲಿ ನಂಗೆ ಅರ್ಥ ಆಗಿಲ್ಲ, ಪ್ಲೀಸ್ ಇನ್ನೊಂದ್ಸಲ ಹೇಳಿ ಸರ್ ಅಂತಂದ್ರೆ ಪರ್ಸನಲ್ ಆಗಿ ನಾನು ಹೆಲ್ಪ್ ಮಾಡ್ಕೊಡ್ತೀನಿ. ನನ್ನ ನಂಬರ್ ಇಲ್ಲೇ ಇದೆ, ಸೊ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಎನಿ ಡೌಟ್ ಐ ವಿಲ್ ಕ್ಲಿಯರ್ ಇಟ್ ಫಾರ್ ಯು. ಓಕೆನಾ, ಮತ್ತೆ ಸಿಗ್ತೀನಿ ಗೈಸ್ ನಾಳೆ. ಓಕೆನಾ, ಅಲ್ಲಿವರೆಗೂ ಚಿಲ್ ಆಗಿರಿ, ತಲೆ ಕೆಡಿಸ್ಕೊಂಬೇಡಿ, ಆರಾಮಾಗಿ ಟ್ರೇಡ್ ಮಾಡಿ. ಒಂದಿನದ ಇದಲ್ಲ, ಇದೊಂದು ಲಾಂಗ್ ರನ್, ಇದ್ರಲ್ಲಿ ದುಡ್ಡು ಅನ್ನೋದು ಈಸಿಯಾಗಿ ಆಗಲ್ಲ, ಟೈಮ್ ಜೊತೆ ಆಗುತ್ತೆ. ಓಕೆನಾ, ನಾಳೆ ಸಿಗ್ತೀನಿ ಗೈಸ್, ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.